ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಆ ಪ್ರಚಲಿತ ವಿದ್ಯಮಾನಗಳು ಮಾಸಿಕ ಒಂದು ಮಂತ್ ಕಂಪ್ಲೀಟ್ ಏಪ್ರಿಲ್ ಮಂತ್ ಅಲ್ಲಿ ಏನಾಗಿತ್ತು, ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ತಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಫಾರ್ STA, PDO, PSI, FDA ಮತ್ತೆ PC ಎಕ್ಸಾಮ್ಸ್ಗೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಪ್ರೀವಿಯಸ್ ಇಯರ್ ನೋಡ್ಕೊಂಡು ಅದ್ರ ಪ್ರಕಾರ ಇದನ್ನ ಫಾರ್ಮೆಟ್ ಮಾಡಿರ್ತಕ್ಕಂಥದ್ದು. ಈಗ ಕಾರ್ನಿವಾಕೋವ್ ಅಂತಕ್ಕಂಥದ್ದು ಒಂದು ಲಸಿಕೆ ಆಗಿರ್ಬೋದು. ಇದು ಎಸ್ಪೆಷಲಿ ಅನಿಮಲ್ಸ್ ಗೋಸ್ಕರ ಮಾಡಿರೋದು. ವೆರಿ ಇಂಪಾರ್ಟೆಂಟ್. ಇದು ದಾದೇ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಇದು ಯಾರು, ರೆಸ್ಟ್ ಅಲ್ಲಿ ಕೊಡ್ತಾರೆ, ಯಾವಾಗ ಸ್ಟಾರ್ಟ್ ಆಯ್ತು, ಹೀಗೆ ಭಾರತ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಯಾವುದು, ಓಕೆ. ಮತ್ತೆ ಒಂದಷ್ಟು ನಮ್ಗೆ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಆಗಿರ್ಬೋದು, ವಿಶ್ವ ಒಂದು ಪತ್ರಿಕೆಯ ಸ್ವಾತಂತ್ರ್ಯದ ಸೂಚ್ಯಂಕ ಆಗಿರ್ಬೋದು. ಈ ತರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಕನ್ನಡದಲ್ಲಿ ಇರುತ್ತೆ ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಎಲ್ಲಾ ಮಾಧ್ಯಮದವ್ರಿಗೂ ಹೆಲ್ಪ್ ಆಗ್ಲಿ ಅಂತ. ಅಂಡ್ ತುಂಬಾ ಜನ ಸರ್ ಕೇಳ್ತಾ ಇದ್ರಿ ಇದ್ರೊಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ಅಂತ. ಎಸ್, ನಾವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀವಿ. 2019 ನಿಮ್ಗೆ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಇದೆ. ಮಂತ್ಲಿ ಕರೆಂಟ್ ಅಫೇರ್ ಮಾತ್ರ ಹೇಳ್ತಾ ಇದೀನಿ. ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತೀವಿ, ಅದು ಪ್ಲೇ ಲಿಸ್ಟ್ ಮಾಡಿಲ್ಲ. ಬಟ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ರೆಫರ್ ಮಾಡ್ಬೋದು. ಮಂತ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. 2021 ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಜನವರಿ, ಫೆಬ್ರವರಿ, ಮಾರ್ಚ್ ಮಂತ್ ಆಲ್ರೆಡಿ ಇದೆ. ಅಂದ್ರೆ ಫೆಬ್ರವರಿ ಮಂತ್ ಇಲ್ಲ. ತುಂಬಾ ಜನ ಲಾಸ್ಟ್ ಮಾರ್ಚ್ ಮಂತ್ ಮಾಡಿದಾಗ ಕೇಳಿದ್ರಿ. ಓಕೆ, ಅದಕ್ಕೆ ಕ್ಲಾರಿಫೈ ಕೊಡ್ತಾ ಇದೀನಿ. ಅದೊಂದು ಪಾಯಿಂಟ್ಸ್ ಇತ್ತು ನಾನು ಮಾಡ್ಕೊಂಡಿದ್ದು, ಅದೆಲ್ಲ ಏನಾಗಿದೆ, ಫಾರ್ಮೇಟ್ ಆಗಿ ಡಿಲೀಟ್ ಆಗಿದೆ. ಹಾಗಾಗಿ ಇದನ್ನ ನಾನು ಮಾಡ್ತೀನಿ. ಬಟ್ ಫೆಬ್ರವರಿ ಮಂತ್ ಅಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಏನಿದೆ ಅಂತಂದ್ರೆ ಬಡ್ಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ಬಗ್ಗೆ ಇದೆ. ಕರೆಂಟ್ ಅಫೇರ್ ಅಲ್ಲಿ ಬಡ್ಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ಇದು ನಾನು ಆಲ್ರೆಡಿ ಸಪರೇಟ್ ಆಗಿ ಬಡ್ಜೆಟ್ ಆಗ್ಲಿ ಎಕನಾಮಿಕ್ ಸರ್ವೆ ಆಗ್ಲಿ ಸಪರೇಟ್ ಆಗಿ ಡೀಟೇಲ್ ಅನಾಲಿಸಿಸ್ ವಿತ್ MCQs ಅಂದ್ರೆ ಪ್ರಶ್ನೋತ್ತರಗಳು ಎಲ್ಲ ಕವರ್ ಮಾಡಿದ್ದೀನಿ. ಹಾಗಾಗಿ ಇದನ್ನ ಮಾಡ್ತೀನಿ ಮುಂದೆ ಟೈಮ್ ಸಿಕ್ಕಿದಾಗ. ಸೊ ಮಾರ್ಚ್ ವೆರಿ ಇಂಪಾರ್ಟೆಂಟ್, ಜನವರಿ ವೆರಿ ಇಂಪಾರ್ಟೆಂಟ್, ಈಗ ಏಪ್ರಿಲ್ ನಿಮ್ಮಂತದ್ದು ಇದು ವೆರಿ ಇಂಪಾರ್ಟೆಂಟ್. ಓಕೆ ಸರ್. ಸೊ ನನ್ನ ಫಾಲೋ ಮಾಡೋರು ಈ ಒಂದು ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಯು ಕ್ಯಾನ್ ಫಾಲೋ ಫಾರ್ ಮೀ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಓಕೆ, ಈ ರೀತಿ ಸಿಂಬಲ್ ಇರೋದೇ ಸರ್ಚ್ ಮಾಡಿದ್ರು ಕೂಡ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಸಿಗುತ್ತೆ. ಯಾಕಂದ್ರೆ ಈ ಒಂದು ಕರೆಂಟ್ ಅಫೇರ್ಸ್ PDF ನಿಮ್ಗೆ ಮಂತ್ಲಿ ಬೇಸಿಸ್ ಮತ್ತು ವೀಕ್ಲಿ ಇದು ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಮೊದಲನೇ ಕ್ವಶನ್ ಬಂದ್ಬಿಡ್ತೀನಿ. ತಡ ಮಾಡೋದ್ ಬೇಡ, ವಿ ವಿಲ್ ಸಾಲ್ವ್ ತುಂಬಾ ಬೇಗ ತುಂಬಾ ಲಾಟ್ ಆಫ್ ಕ್ವಶನ್ಸ್ ಇದೆ. 50+ ಗಿಂತ ಜಾಸ್ತಿ ಇದೆ ಕ್ವಶನ್ಸ್. ಒಂದೇ ಕ್ವಶನ್ ಅಲ್ಲಿ 2-3 ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇನ್ನು ನಮ್ಗೆ ಒಂದು ಮೋಸ್ಟ್ ಆಫ್ ದ ಥಿಂಗ್ಸ್ ಅಂದ್ರೆ ಆಲ್ಮೋಸ್ಟ್ 100+ ಕ್ವಶನ್ಸ್ ಕವರ್ ಮಾಡ್ದಂಗ್ ಆಗುತ್ತೆ. ಓಕೆ, ಫೈನ್. KPSC ಈಗಿನ ಕೆಳಗಿನಲ್ಲಿ ಯಾರನ್ನ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಿದೆ ಗೊತ್ತಿರಬೇಕು ನಿಮ್ಗೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹೊಸ ಚೇರ್ಮನ್ ನೇಮಕ ಮಾಡಿದೆ. ಯಾರವರು? ಶಿವರತಿ ಶಿವಶಂಕರಪ್ಪ ಸಾಹುಕಾರ, ಸುದರ್ಶನ್ ಪಟ್ನಾ, ಮನೋಜ್ ವರ್ಮಾ, ಅನಂತ್ ಕುಮಾರ್. ದ ರೈಟ್ ಆನ್ಸರ್ ಶಿವಶಂಕರಪ್ಪ ಸಾಹುಕಾರ. ಇವರೊಬ್ರು ಮೆಂಬರ್ ಆಗಿದ್ರು KPSCಗೆ. ಸೊ ಹಾಗಾಗಿ ಇವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಹಾಗಾದ್ರೆ ಮೊದ್ಲು ಯಾರಿದ್ರು ಸರ್? ಮೊದ್ಲು ಷಡಾಕ್ಷರಿ ಸ್ವಾಮಿಯ ಏನಿದ್ರು, ಅವ್ರು ರಿಟೈರ್ಡ್ ಆದ್ರು. KPSC ನೋಡಿ, ಈಗ ಎಗೇನ್ ಇಲ್ಲಿ ಏನಾಗುತ್ತೆ, ಒಂದು ಇದು ಕರೆಂಟ್ ಅಫೇರ್. ಈಗಿನ ಚೇರ್ಮನ್ ಯಾರು? ಶಿವಶಂಕರಪ್ಪ ಸಾಹುಕಾರ ಆಯ್ತು. ಮತ್ತೆ ನಮ್ಮ ಇದನ್ನ ಏನ್ ಮಾಡ್ತಾನೆ ಎಕ್ಸಾಮ್ ಅಲ್ಲಿ ಕೇಳ್ಬೇಕಾರೆ, ಪೊಲಿಟಿ ಅಂದ್ರೆ ನಮ್ಮ ಭಾರತದ ಸಂವಿಧಾನ ಪ್ರಶ್ನೆ ಹಿಂಗೆ ಬರುತ್ತೆ. ಯಾವ ಆರ್ಟಿಕಲ್, ಯಾವ ವಿಧಿಯ ಅಡಿಯಲ್ಲಿ ನೇಮಕ ಮಾಡ್ತಾರೆ? ಆರ್ಟಿಕಲ್ 361 ಕ್ಲಾಸ್ 1 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ 316 ಸಬ್ ಕ್ಲಾಸ್ 1 ಅಲ್ಲಿ ಇದ್ರ ಬಗ್ಗೆ ಇದೆ, ನಮ್ಮ KPSC ಬಗ್ಗೆ. ಮತ್ತೆ ಇನ್ನೊಂದು ಕೇಳ್ತಾನೆ, ಏನ್ ಕೇಳ್ತಾನೆ ಸರ್? KPSC ಅಧಿಕಾರ ಚೇರ್ಮನ್ ಎಷ್ಟು ವರ್ಷ ಇರುತ್ತೆ ಅಂತ. 6 years, ವೆರಿ ಇಂಪಾರ್ಟೆಂಟ್ ಇದು, ಆರ್ 62 years. ಯಾವ್ದು ಮೊದ್ಲಾಗುತ್ತೆ ಅದು. ಓಕೆ, ಇದು ಗೊತ್ತಿರ್ಬೇಕು ನಿಮ್ಗೆ. ಮತ್ತೆ ಇವ್ರನ್ನ ನೇಮಕ ಮಾಡೋದ್ ಯಾರು? ಗವರ್ನರ್, ರಾಜ್ಯಪಾಲರು. ಇದು ಗೊತ್ತಿರಬೇಕು. ಅದೇ ತೆಗಿಯಕ್ ಮಾತ್ರ ಇವ್ರನ್ನ ಆಗಲ್ಲ. ಯಾಕೆ? ರಾಜ್ಯಪಾಲರ ಕೇಳಿ. ಯಾರು ತೆಗಿಬೇಕು? ನಮ್ಮ ಪ್ರೆಸಿಡೆಂಟ್ ತೆಗಿಬೇಕಾಗತ್ತೆ. ಅಂದ್ರೆ ರಾಷ್ಟ್ರಾಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ನಮ್ಮ ರಾಜ್ಯಪಾಲರು ಇವ್ರನ್ನ ತೆಗಿಯಕ್ ಆಗಲ್ಲ, ಅಂದ್ರೆ ಅವ್ರನ್ನ ಉಚ್ಚಾಟನೆ ಮಾಡಕ್ಕಾಗಲ್ಲ. ಆಫ್ಟರ್ ಇಸ್ ರಿಟೈರ್ಮೆಂಟ್ ಏಜ್ 6 years or 62 years ಆದಾಗ ಅವರು ಆಟೋಮೆಟಿಕ್ ಆಗಿ ಹೇಳ್ತಾರೆ. ಬಟ್ ಇವ್ರನ್ನ ಮಧ್ಯದಲ್ಲಿ ತೆಗಿಬೇಕಂದ್ರೆ ರಾಜ್ಯಪಾಲರ ಕೆಳಗಲ್ಲ. ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನೋಡಿದ್ರ ಈ ಕರೆಂಟ್ ಅಫೇರ್ ಇದೆ ಅಂತ ಇದೇ ರಿಲೇಟೆಡ್ ನಿಮ್ಗೆ ಏನ್ ಮಾಡ್ತಾನೆ, ಈ ವಿಧಿ ಬಗ್ಗೆ ಕೇಳ್ಬೋದು ಅಥವಾ ಅವರ ಒಂದು ಅಧಿಕಾರಾವಧಿ ಬಗ್ಗೆ ಕೇಳ್ಬೋದು. ಇದನ್ನೆಲ್ಲ ಕೇಳ್ತಾ ಹೋಗ್ತಾನೆ. ಫೈನ್ ಸರ್, ಫೈನ್. ನೆಕ್ಸ್ಟ್ ಬರ್ತೀನಿ ಕ್ವಶನ್, 2ನೇ ಕ್ವಶನ್. ಎಲ್ಲರಿಗೂ ಆರೋಗ್ಯ ವಿಮೆಯನ್ನು ಪ್ರಾರಂಭಿಸಿದ ಮೊದಲ ರಾಜ್ಯವನ್ನು ಗುರುತಿಸಿದ ರಾಜ್ಯ, ಮೊದಲ ರಾಜ್ಯ ಯಾವುದು ಅಂತ ಇದ್ರು. ಓಕೆ, ಇದಲ್ಲ, ಮೊದಲ ರಾಜ್ಯ ಯಾವುದು? ಮೊದಲ ರಾಜ್ಯ ಯಾವುದು ಸರ್? ಬಿಹಾರ್, ರಾಜಸ್ಥಾನ್, ಕೇರಳ, ಕರ್ನಾಟಕ, ಛತ್ತೀಸ್ಗಢ. ಇಲ್ಲಿ ತುಂಬಾ ಜನ ಏನಂತ ಬರೀತೀರಾ? ಕರ್ನಾಟಕ ಅಂತ, ಕೇರಳ ಅಂತ ಬರೀತೀರಾ, ಅಥವಾ ಕರ್ನಾಟಕ ಅಂತ ಬರೀತೀರಾ, ಅಥವಾ ಇಲ್ಲಿ ಏನಾದ್ರು ಆಂಧ್ರ ಪ್ರದೇಶ ಅಂತಿದ್ರೆ ಆಂಧ್ರ ಪ್ರದೇಶ ಅಂತ ಹಾಕ್ತೀರಾ. ನೋ, ದ ರೈಟ್ ಆನ್ಸರ್ ರಾಜಸ್ಥಾನ. ಸೊ ಪ್ರತಿಯೊಬ್ಬ ಪ್ರಜೆಗೂ ಸರ್ ಇಲ್ಲಿ ಯಾವುದೇ ರೀತಿಯಾದ ಒಂದು ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಆಧಾರ ಇಲ್ಲ. ಇಲ್ಲಿ
ಇಲ್ಲಿ ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ಒಂದು ಫ್ಯಾಮಿಲಿ ಒಂದು ಜನತೆಗೂ ಕೂಡ ಅಪ್ ಟು ಓಕೆ 5 ಲಕ್ಷದವರೆಗೆ ಎವ್ರಿ ಇಯರ್ ಮೆಡಿಕಲ್ ಎಕ್ಸ್ಪೆನ್ಸಿವ್ ಒಂದು ಈಚ್ ಫ್ಯಾಮಿಲಿ, ಒಬ್ಬರಲ್ಲ ಒಂದು ಫ್ಯಾಮಿಲಿಗೆ 5 ಲಕ್ಷದವರೆಗೆ ಏನಾಗಿದೆ ಈ ಒಂದು ಮುಖ್ಯಮಂತ್ರಿ ಚಿರಂಜೀವಿ ಸ್ವಸ್ಥ ಬಿಮಾ ಯೋಜನಾ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಮುಖ್ಯಮಂತ್ರಿ ಚಿರಂಜೀವಿ ಸ್ವಸ್ಥ ಬಿಮಾ ಯೋಜನಾ ಅಂತಕ್ಕಂಥದ್ದು ರಾಜಸ್ಥಾನ ಮೊದಲ ರಾಜ್ಯ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕ್ಯಾಶ್ ಲೆಸ್ ಮೆಡಿಕಲ್ ಇನ್ಶೂರೆನ್ಸ್ ಕೊಟ್ಟಿದೆ. ನಮ್ಮ ಭಾರತದ್ದು ಏನಾಗುತ್ತೆ ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಆಧಾರದ ಮೇಲೆ ಬಡವರಿಗೆ BPL ಇರೋರ್ಗೆ ಅಂತವ್ರಿಗೆ ಇರೋದು, ಎಲ್ಲರಿಗೂ ಅಲ್ಲ. ಆದ್ರೆ ಇಲ್ಲಿ ರಾಜಸ್ಥಾನ ಮೊದಲ ರಾಜ್ಯ ಎಲ್ಲ ತನ್ನ ರಾಜ್ಯದ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂತ ಒಂದು ಹೆಲ್ತ್ ಇನ್ಶೂರೆನ್ಸ್ ಯಾವುದು ಮುಖ್ಯಮಂತ್ರಿ ಚಿರಂಜೀವಿ ಸ್ವಸ್ಥ ಬಿಮಾ ಯೋಜನಾ. ಓಕೆ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ಅಪ್ ಟು 5 ಲಕ್ಷ ತನಕ ಪ್ರತಿ ಫ್ಯಾಮಿಲಿಗೆ ಕೊಟ್ಟಿದೆ. ಫೈನ್. ಓಕೆ, ನೆಕ್ಸ್ಟ್ ಬನ್ನಿ. ವಿಶ್ವದ ಮೊದಲ COVID-19 ಕಾರ್ನಿವಾಕ್ ಕೋವ್ ಲಸಿಕೆ ಪ್ರಾಣಿಗಳಿಗೆ ಯಾವ ದೇಶ ಬಿಡುಗಡೆ ಮಾಡಿದೆ? ನೋಡಿ, ಇದು ಕಾರ್ನಿವಾಕ್ ಕೋವ್ ಅಂತಕ್ಕಂಥದ್ದು ಲಸಿಕೆಯ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈಗ ನಮ್ಗೆ ಹೆಂಗೆ ಕೋವ್ಯಾಕ್ಸಿನ್ ಆಗಿರ್ಬೋದು, ಕೋವ್ಯಾಕ್ಸಿನ್ ಆಗಿರ್ಬೋದು, ಅಥವಾ ಕೋವಿಶೀಲ್ಡ್ ಆಗಿರ್ಬೋದು, ಅಥವಾ ಸ್ಪುಟ್ನಿಕ್ ವಿ ಆಗಿರ್ಬೋದು. ಸೊ ಈ ವ್ಯಾಕ್ಸಿನ್ ನಮ್ಗೆ ಯಾರು ಕೊಡೋದು? ಮನುಷ್ಯರಿಗೆ ಕೊಡ್ತಕ್ಕಂಥದ್ದು. ಕಾರ್ನಿವಾಕ್ ಕೋವ್ ಅಂತಕ್ಕಂಥದ್ದು ಪ್ರಾಣಿಗಳಿಗೆ, ಮೊದಲ ಬಾರಿ ಪ್ರಾಣಿಗಳಿಗೆ ಕೂಡ ಕೋವಿಡ್ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಲಸಿಕೆನ ಪ್ರಾಣಿಗಳಿಗೋಸ್ಕರ, ಅಂದ್ರೆ ಬೆಕ್ಕು, ನಾಯಿ, ಬೇರೆ ಬೇರೆ ಎಲ್ಲಾ ಪ್ರಾಣಿಗಳು ಕೂಡ ಇದನ್ನ ಕೊಡಬಹುದು. ಸೊ ಈ ಲಸಿಕೆ ಯಾವ ದೇಶ ಮಾಡಿರ್ತಕ್ಕಂಥದ್ದು, ಬಿಡುಗಡೆ ಮಾಡಿರೋ ಮೊದಲ ರಾಷ್ಟ್ರ ಯಾವುದು? ರಷ್ಯಾ. ಓಕೆ, ಯಾಕಂದ್ರೆ ಮನುಷ್ಯನಿಗೆ ಅಂದ್ರೆ ಮಾನವರಿಗೆ ಈ COVID-19 ವಿರುದ್ಧ ಲಸಿಕೆ ವ್ಯಾಕ್ಸಿನ್ ಅನ್ನ ಫಸ್ಟ್ ಬಿಡುಗಡೆ ಮಾಡಿದ್ದ ಒಂದು ವ್ಯಾಕ್ಸಿನ್ ನೇಮ್ ಯಾವುದು ಅಂತ ಕೂಡ ಕೇಳಬಹುದು. ಸ್ಪುಟ್ನಿಕ್ ವಿ, ಅದು ಕೂಡ ರಷ್ಯಾ. ಈ ಒಂದು ಪ್ರಾಣಿಗಳಿಗೆ ಮಾಡಿರ್ತಕ್ಕಂಥ ಕಾರ್ನಿವಾಕ್ ಕೋವ್ ಅಂತಕ್ಕಂಥದ್ದು ಕೂಡ ರಷ್ಯಾ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಓಕೆ, ನೆಕ್ಸ್ಟ್ ಬಂದ್ಬಿಡ್ತಾರೆ. ಹಿಮಾಚಲ ಪ್ರದೇಶದಲ್ಲಿ ಭಾರತ ಮತ್ತು ಯಾವ ದೇಶದ ಮಿಲಿಟರಿ ಡ್ರಿಲ್ ವಜ್ರ ಪ್ರವಾಹ 2021 ನಡೆಸಲಿದೆ? ಅಂದ್ರೆ ಹಿಮಾಚಲ ಪ್ರದೇಶ ನಡೀತಾ ಇದೆ ಸರ್ 2021 ವಜ್ರ ಪ್ರವಾಹ ಅಂತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್, ಮಿಲಿಟರಿ ವ್ಯಾಯಾಮ. ಯಾವ ದೇಶ? ಭಾರತ ಮತ್ತು US, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಓಕೆ, ವೆರಿ ಇಂಪಾರ್ಟೆಂಟ್. ಇದು 11ನೇ ಆವೃತ್ತಿ ನಡೀತಾ ಇರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ಇದು ಕೂಡ ಮಿಲಿಟರಿ ಎಕ್ಸರ್ಸೈಸ್ ಈ ವರ್ಷ ಭಾರತದ ಹಿಮಾಚಲ ಪ್ರದೇಶದಲ್ಲಿ ನಡೀತಾ ಇದೆ. ಸೊ ಎಕ್ಸಾಮ್ ಅಲ್ಲಿ PSI PC ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ ಜಾಸ್ತಿ ಬರ್ತಾರೆ. ನೆಕ್ಸ್ಟ್ ಬರ್ತೇನೆ. ವರ್ಲ್ಡ್ ಎಕನಾಮಿಕ್ ಫೋರಂ, ಓಕೆ, ಜಾಗತಿಕ ಆರ್ಥಿಕ ಸಂಸ್ಥೆ ಅಥವಾ ಸಂಘ ಅಂತ ಏನ್ ಕರಿತೀವಿ, ಲಿಂಗ ಅಂತರ ಸೂಚ್ಯಂಕ. ಓಕೆ, ಲಿಂಗ ಅಂತರ ಸೂಚ್ಯಂಕ ಅಂತಂದ್ರೇನು? ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಕರಿತೀವಿ. ಇದರ ಪ್ರಕಾರ ಭಾರತವು 156 ರಾಷ್ಟ್ರಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ? ಭಾರತದ ರ್ಯಾಂಕ್ ಎಷ್ಟು? 130, 140, 125, 115, 119. ಸರ್ ಅಲ್ಲಿ ರೈಟ್ ಆನ್ಸರ್ 140. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಲಿಂಗ ಅಂತರ ಸೂಚ್ಯಂಕ ಅಂದ್ರೆ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಏನ್ ಕೇಳ್ತೀವಿ, ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಏನ್ ಕರಿತೀವಿ, ಇದನ್ನ ಯಾರು ಬಿಡುಗಡೆ ಮಾಡಿದ್ರು ಅಂತ ಕೇಳ್ತಾನೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಅದ್ರ ರ್ಯಾಂಕ್ ಎಷ್ಟು? ಭಾರತ ಸ್ಥಾನ ಅಂತ ಕೇಳ್ಬೋದು. ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿದ್ದು. ಭಾರತ ರ್ಯಾಂಕು 140. ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ, ಇನ್ನು ಸ್ವಲ್ಪ ಡಿಫಿಕಲ್ಟಿ ಮಾಡ್ಬೇಕು ಎಕ್ಸಾಮ್ ಅಲ್ಲಿ. ಅಂದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ನಮ್ಮ ಭಾರತ ರ್ಯಾಂಕ್ ಇಂಪ್ರೂವ್ ಆಗಿದೆ ಅಂತ ಕೇಳ್ತಾನೆ. ಇಟ್ ಈಸ್ ನಾಟ್ ಇಂಪ್ರೂವ್. ಅದೇನಾಗಿದೆ? ಡಿಕ್ರೀಸ್ ಆಗಿದೆ. ಯಾಕಂದ್ರೆ 28 ಪ್ಲೇಸ್ ನಾವು ಕಮ್ಮಿ ಆಗಿದ್ವಿ. ಲಾಸ್ಟ್ 2020 112 ರ್ಯಾಂಕ್ ಅಲ್ಲಿ ಇದ್ವಿ. 153 ಕಂಟ್ರೀಸ್ 140ನೇ ರ್ಯಾಂಕ್ ಹೋಗಿದೆ, 156 ಕಂಟ್ರಿ. ವೆರಿ ಇಂಪಾರ್ಟೆಂಟ್. ವರ್ಲ್ಡ್ ಎಕನಾಮಿಕ್ ಫೋರಂ ಇದನ್ನ ಬಿಡುಗಡೆ ಮಾಡೋದು. ಸರ್ ಏನು ಜೆಂಡರ್ ಗ್ಯಾಪ್ ಇಂದ? ಸರ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತಂದ್ರೆ ಈ ರಿಪೋರ್ಟ್ ಪ್ರಕಾರ ಹೇಳುತ್ತೆ. ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಡೀಟೇಲ್ ಆಗಿ ಮಾಡಿದ್ದೀನಿ. ಓಕೆ, ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈಗ ಮಹಿಳೆಯರು ಮತ್ತು ಪುರುಷರಲ್ಲಿ ವಿದ್ಯಾಭ್ಯಾಸ ಆಗಿರ್ಬೋದು, ಓಕೆ, ಅವರ ಒಂದು ಎಂಟರ್ಪ್ರಿನರ್ಶಿಪ್ ಅಂದ್ರೆ ಹೊಸದಾಗಿ ಒಂದು ಸಂಸ್ಥೆ ಓಪನ್ ಮಾಡೋದಾಗಿರ್ಬೋದು, ಓಕೆ, ಓನರ್ ಆಗಿ, ಅಥವಾ ಓಕೆ, ಮತ್ತೆ ಜಾಬ್ ಅಲ್ಲಿ ಸೇರ್ಕೊಳ್ಳೋದಾಗಿರ್ಬೋದು, ಓಕೆ, ಮತ್ತೆ ಒಂದು ರಾಜಕೀಯವಾಗಿ ಅವರು ಪುರುಷರಿಗೆ ಸಮವಾಗಿ ಅಲ್ಲೂ ಕೂಡ ಇದ್ದಾರ, ಇವೆಲ್ಲ ಒಂದು ಅನಾಲಿಸಿಸ್ ಮಾಡುತ್ತೆ. ನಮ್ಮ ಭಾರತದಲ್ಲಿ ರಾಜಕೀಯವಾಗಿ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆಯಲ್ಲ, ಅಂದ್ರೆ ನಮ್ಮ ಒಂದು ಗ್ರಾಮೀಣಾಭಿವೃದ್ಧಿ, ಗ್ರಾಮೀಣ ಹಂತದಲ್ಲಿ ಫೈನ್ ದೇ ಆರ್ ದೇರ್, ಅಂದ್ರೆ ಮಹಿಳೆಯರಿದ್ದಾರೆ. ಯಾಕಂದ್ರೆ ಮಹಿಳೆಯರಿಗೆ ಒಂದಷ್ಟು ಪರ್ಸೆಂಟೇಜ್ ಆಫ್ ರಿಸರ್ವೇಶನ್ ಕೊಟ್ಟಿದೀವಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಆದ್ರೆ ಇಲ್ಲಿ ಕೊಟ್ಟಿಲ್ಲ ಅಲ್ವಾ? ಇಲ್ಲಿ ಎಲ್ಲಿ ಕೊಟ್ಟಿಲ್ಲ? ನಮ್ಮ ಏನೋ ಲೋಕಸಭೆ ಮತ್ತು ವಿಧಾನಸಭೆ ಕೊಟ್ಟಿಲ್ಲ. ಹಾಗಾಗಿ ಅಲ್ಲಿ ಕಮ್ಮಿ ಇದ್ದಾರೆ. ಸೊ ಹೀಗೆ ಕಮ್ಮಿ ಇರೋದ್ರಿಂದ ಏನಾಗ್ತದೆ, ನಮ್ಮ ರ್ಯಾಂಕು ತುಂಬಾ ಕಮ್ಮಿ ಆಗ್ತಾ ಬರ್ತದೆ. ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕು. ಸೊ ಟಾಪ್ 10 ಕಂಟ್ರೀಸ್ ಯಾವುದು? ಫಿನ್ಲ್ಯಾಂಡ್ ಫಸ್ಟ್, ನಾರ್ವೆ, ನ್ಯೂಜಿಲೆಂಡ್, ರವಾಂಡಾ, ಸ್ವೀಡನ್, ಐರ್ಲೆಂಡ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಸ್ಗೆ ಬಂದ್ಬಿಡ್ತೀವಿ.
ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಡ್ಯಾಶ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಗೌರವಿಸಲಾಗುವುದು. ಅಂದ್ರೆ ಇದುವರೆಗೂ ಎಷ್ಟು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದೀವಿ. ಈಗ ರಜನಿಕಾಂತ್ ಈಗ ರೀಸೆಂಟ್ ಆಗಿ 2021 ಕೊಡ್ತಾ ಇದಾರೆ. ಸೊ ಇದು ಎಷ್ಟನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತ ಕೇಳ್ತಕ್ಕಂಥ ರೈಟ್ ಆನ್ಸರ್ 51ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇದು. 51ನೇದು ರಜನಿಕಾಂತ್ ಅವ್ರು ಕೊಡ್ತಾ ಇದಾರೆ. ಕೇಳ್ಬೋದು ಎಕ್ಸಾಂಪಲ್ ಇತ್ತೀಚೆಗೆ ಯಾವ ಒಬ್ಬ ಸೆಲೆಬ್ರಿಟಿಗೆ ಅಥವಾ ಯಾವ ಒಬ್ಬ ಆಕ್ಟರ್ ಅಥವಾ ಒಬ್ಬ ಇವರಿಗೆ ನಾವು ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದೀವಿ ಅಂತ. ರಜನಿಕಾಂತ್. ಓಕೆ, ನಮ್ಮ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿದೆ ಕರ್ನಾಟಕದಲ್ಲಿ 1995. ಓಕೆ, ಇಲ್ಲಿ ಪ್ರಮುಖವಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳ್ಬೋದು ಎಕ್ಸಾಮ್. ನೋಡಿದ್ರ ಬರೀ ಹೆಸರು ತಿಳ್ಕೊಂಡಾಗಲ್ಲ, ಯಾವಾಗ ಸ್ಟಾರ್ಟ್ ಆಯ್ತು, ಅದು ಯಾರ ಹೆಸರು ಕೊಡ್ತಾ ಇದಾರೆ. ಸರ್ ದಾದಾ ಸಾಹೇಬ್ ಅಂತಕ್ಕಂಥವ್ರು ಒಬ್ಬ ಇಂಡಿಯನ್ ಪ್ರೊಡ್ಯೂಸರ್. ಅವ್ರನ್ನ ನಾವು ಏನಂತ ಕರಿತೀವಿ ಗೊತ್ತಾ? ಇವ್ರನ್ನ ನಾವು ನಮ್ಮ ಇಂಡಿಯನ್ ಫಿಲಂ ಇಂಡಸ್ಟ್ರಿಗೆ ಗಾಡ್ ಅಂತಾನೆ ಕರಿತೀವಿ. ಓಕೆ, ಇವರು ಹೆಸರಲ್ಲಿ 1969 ಸ್ಟಾರ್ಟ್ ಆಗತ್ತೆ ಇದು. ಫಸ್ಟ್ ಈ ಒಂದು ಅವಾರ್ಡ್ ಕೊಟ್ಟಿದ್ದು ಯಾರಿಗೆ ಅಂದ್ರೆ ದೇವಿಕಾ ರಾಣಿಗೆ. ಈಗ ರೀಸೆಂಟ್ ಆಗಿ ಕೊಡ್ತಾ ಇರೋದು 51ನೇ ಅವಾರ್ಡ್ ಬಂದು ರಜನಿಕಾಂತ್ ಅವ್ರಿಗೆ. ಓಕೆ, ನ್ಯಾಷನಲ್ ಫಿಲಂ ಇಂಡಸ್ಟ್ರಿ ಏನಾಗುತ್ತೆ, ಈ ಒಂದು ಫಿಲಮ್ದು ಇದನ್ನ ಪ್ರೊವೈಡ್ ಮಾಡ್ತಾರಲ್ಲ, ಅಂದ್ರೆ ಅವಾರ್ಡ್ಸ್ ಕೊಡ್ತಾರೆ, ನ್ಯಾಷನಲ್ ಅವಾರ್ಡ್ಸ್. ಅವಾಗ ಇದನ್ನ ಅವರು ಕೊಡ್ತಕ್ಕಂಥದ್ದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅನ್ನಕ್ಕಂಥ ದಾದಾ ಸಾಹೇಬ್ ಅಂತಕ್ಕಂಥವ್ರು ಏನಾಗಿದ್ದಾರೆ, ಅವರ ಹೆಸರಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಈ ವಾಸ್ ದ ಕಂಪ್ಲೀಟ್ ನಮ್ಮ ಇಂಡಿಯನ್ ಫಿಲಂ ಇಂಡಸ್ಟ್ರಿಗೆ ಬ್ಯಾಕ್ ಬೋನ್ ಅಥವಾ ಗಾಡ್ ಆಫ್ ದ ಫಿಲಂ ಇಂಡಸ್ಟ್ರಿ ಅಂತ ಕರಿತೀವಿ. இந்த ಫಿಲಂ ಇಂಡಸ್ಟ್ರಿಲಿ ಹೈಯೆಸ್ಟ್ ಅವಾರ್ಡ್ ಅಂತ ಕೂಡ ಇದನ್ನ ಕರಿತೀವಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬರ್ತೀನಿ ನೆಕ್ಸ್ಟ್ ಕ್ವಶನ್ಗೆ. ಫೈನ್. ಇಲ್ಲಿ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ 2021ರಲ್ಲಿ ಭಾರತ ಸ್ಥಾನ ಎಷ್ಟು, ಯಾವ ಸ್ಥಾನದಲ್ಲಿದೆ ಅಂದ್ರೆ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಕರಿತೀವಿ. ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಕರಿತೀವಿ. ಹೆಂಗಂದ್ರೆ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇದು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡ್ತು ಅಂತ ಕೇಳ್ಬೋದು. ಭಾರತದ ರ್ಯಾಂಕ್ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಭಾರತದ ರ್ಯಾಂಕ್ 87ನೇ ಸ್ಥಾನದಲ್ಲಿದ್ದೀವಿ. ಏನಿದು, ಇಲ್ಲಿ ನಿಮ್ಗೆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಮಧ್ಯ ಚಿತ್ರ ಹಾಕ್ತೀನಿ, ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಈಗ ನಮ್ಮ ಜಾಗತಿಕದಲ್ಲಿ ಈಗ ನಾವು ಏನೋ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ವಾ ಮಾಲಿನ್ಯ ಆಗಿದೆ. ಈ ಟ್ರಾನ್ಸಿಷನ್ ಎನರ್ಜಿ ಇಂಡೆಕ್ಸ್ ಅಂದ್ರೆ ನಾವು ಈಗ ಯಾವ್ದಾದ್ರು ಎನರ್ಜಿನ ಅಂದ್ರೆ ನಾವೇನು ವಿದ್ಯುತ್ ಏನೋ ಒಂದು ಶಕ್ತಿ ಸಂಪನ್ಮೂಲ ಸಂಪಾದನೆ ಮಾಡ್ಬೇಕಾದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಇಂದ ನಾವು ನವೀಕರಿಸಬಹುದಾದಕ್ಕೆ ಹೋದ್ರೆ ಅದಕ್ಕೆ ನಾವು ಸ್ಟೇಬಲ್ ಇದೀವಾ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾನ್ ಪವರ್ ಇದೆಯಾ, ಅದಕ್ಕೆ ಬೇಕಾದ ಟೆಕ್ನಾಲಜಿ ಇದೆಯಾ, ಅದಕ್ಕೆ ಬೇಕಾದಂತ ಮೆಷಿನರೀಸ್ ಇದೆಯಾ. ಸೊ ಹೀಗೆ ಅಂದ್ರೆ ಯೂಸರ್ ಫ್ರೆಂಡ್ಲಿ ಆಗಿ ನಾವು ಡೆವಲಪ್ ಆಗಿದೀವಾ ಅಂತ ಕಂಪೇರ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಮ್ಮ ಭಾರತ ಅದ್ರಲ್ಲಿ 87ನೇ ಸ್ಥಾನ ಇದೆ, ಸ್ಕೋರ್ 53 ಇದೆ. ಅಂದ್ರೆ ಇನ್ನು ಮುಂದೆ ಬರಬೇಕು. ಓಕೆ, ಮುಂದೆ ಬರಬೇಕು. ಟಾಪ್ 10 ಕಂಟ್ರೀಸ್ ನೋಡಿದ್ರೆ ನಮ್ಗೆ ಯಾವಾಗ್ಲೂ ವೆಸ್ಟರ್ನ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸೇ ಬರ್ತವೆ ಟಾಪ್ 10 ಕಂಟ್ರೀಸ್ ಗಳಲ್ಲಿ. ಓಕೆ, ಇದನ್ನ ಯಾರು ಬಿಡುಗಡೆ ಮಾಡ್ತಕ್ಕಂಥದ್ದು? ವರ್ಲ್ಡ್ ಎಕನಾಮಿಕ್ ಫೋರಂ ಜೊತೆ ಇನ್ ಕೊಲಾಬರೇಷನ್ ವಿತ್ ಆಕ್ಸೆಂಚರ್ಸ್ ಇದನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು. ಇಲ್ಲಿ ಟಾಪ್ ಕಂಟ್ರೀಸ್ ನೋಡಿ, ಸ್ವೀಡನ್ ಇದೆ, ನಾರ್ವೆ, ಡೆನ್ಮಾರ್ಕ್, ಅಗೇನ್ ಸೇಮ್ ಇದೆಲ್ಲ ಸಣ್ಣ ಸಣ್ಣ ಕಂಟ್ರೀಸ್, ನಾರ್ಡಿಕ್ ಕಂಟ್ರೀಸ್ ಅಂತ ಕರಿತೀವಿ. ನಾರ್ಡಿಕ್ ಕಂಟ್ರೀಸ್ ಅಂತ ಕರಿತೀವಿ. ಸಣ್ಣ ಸಣ್ಣ ಕಂಟ್ರೀಸ್ ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಫಿನ್ಲ್ಯಾಂಡ್, UK, ನ್ಯೂಜಿಲೆಂಡ್, ಫ್ರಾನ್ಸ್, ಐಸ್ಲ್ಯಾಂಡ್. ಓಕೆ, ಇದು ಸಣ್ಣ ಸಣ್ಣ ಕಂಟ್ರೀಸ್. ಸೊ ಇದು ನಂಬರ್ ಟಾಪ್ 10 ಲಿಸ್ಟ್ ಅಲ್ಲಿ ಇದೆ. ಭಾರತ 87ನೇ ಸ್ಥಾನದಲ್ಲಿದೆ. ಓಕೆ ಸರ್, ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, ಶಾಂತಿರ್ ಓಗ್ರೇಶಾನ 2021 ಯಾವ ದೇಶದಲ್ಲಿ ಭಾರತೀಯ ಸೇನೆ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸುವುದು? ಇದು ಆನ್ಸರ್ ಹೇಳ್ಬಿಡ್ತೀನಿ ಫಸ್ಟ್. ಸರ್ ರೈಟ್ ಆನ್ಸರ್ ಬಾಂಗ್ಲಾದೇಶ. ಇದ್ರ ಬಗ್ಗೆ ತುಂಬಾ ನಡೀತಾ ಇದೆ. ಅಂದ್ರೆ ಲಾಸ್ಟ್ ಮಂತ್ ಇಂದ ಕೂಡ ತುಂಬಾ ಕರೆಂಟ್ ಅಫೇರ್ಸ್ ನ ಕವರ್ ಮಾಡಿದ್ದೀನಿ ನಾನು ಇದ್ರಲ್ಲಿ. ಬಾಂಗ್ಲಾದೇಶ 50ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಕೋತಾ ಇದೆ ಅಲ್ವಾ, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಕೋತಿದೆ. ಇದಕ್ಕೋಸ್ಕರ ನಾವು ಬಾಂಗ್ಲಾದೇಶದ ಏನೋ ಬಾಬಾ ಅಂತಾನೆ ಕರೀತಾರೆ, ಅಥವಾ ಏನೋ ನಾವ್ ಹೆಂಗೆ ಗಾಂಧೀಜಿನ ಕರಿತೀವಿ ಹಂಗೆ ಅಲ್ಲೊಬ್ರನ್ನ ಕರೀತಾರೆ. ಅವ್ರಿಗೆ ನಾವು ಗಾಂಧಿ ಪೀಸ್ ಅವಾರ್ಡ್, ಗಾಂಧಿ ಶಾಂತಿ ಪ್ರಶಸ್ತಿ ಕೊಟ್ಟಿದೀವಿ. ಲಾಸ್ಟ್ ಮಂತ್ ಕರೆಂಟ್ ಅಫೇರ್ ಅಲ್ಲಿ ಇದೆಲ್ಲ ಕವರ್ ಮಾಡಿದ್ದೀನಿ. ಹಾಗಾಗಿ ಈಗ ಈ ಬಹುರಾಷ್ಟ್ರೀಯ ಮಿಲಿಟರಿ ಎಕ್ಸರ್ಸೈಸ್ ಏನ್ ನಡೀತಾ ಇದೆ, ಇದು ನಡೀತಾ ಇರೋದು ಬಾಂಗ್ಲಾದೇಶದಲ್ಲಿ. ಶಾಂತಿರ್ ಓಗ್ರೇಸೇನಾ ಅಂತ ಹೇಳಿ. ಓಕೆ, ಒಗ್ರೇಸೇನಾ ಅಂತ ವೆರಿ ಇಂಪಾರ್ಟೆಂಟ್. ಇದು ಕೂಡ ಏಪ್ರಿಲ್ 4ರಿಂದ 12 ತನಕ 4 ದಿನ ಇದು ನಡೀತಾ ಇದೆ. ಫೈನ್. ಓಕೆ, ನೆಕ್ಸ್ಟ್ ಬನ್ನಿ, ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಯೋಜನೆ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ? ಅಂದ್ರೆ ಯಾವ ರಾಜ್ಯದಲ್ಲಿ ಮಾಡ್ತಾ ಇದೀವಿ? ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ವರ್ಲ್ಡ್ ಬಿಗ್ಗೆಸ್ಟ್ ಕೂಡ ನಾವೇ ಮಾಡ್ತಾ ಇದೀವಿ. ಅದು 2022-23 ಅಷ್ಟರಲ್ಲಿ ಆಗುತ್ತೆ. ವರ್ಲ್ಡ್ ಬಿಗ್ಗೆಸ್ಟ್ ಫ್ಲೋಟಿಂಗ್ ಅಂದ್ರೆ ತೇಲುವ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್. ಓಕೆ, ತೇಲುವ ಅದು ವರ್ಲ್ಡ್ ಬಿಗ್ಗೆಸ್ಟ್ ಎಲ್ಲಿ ಮಾಡ್ತಾ ಇದೀವಿ ಗೊತ್ತಾ? ನರ್ಮದಾ ನದಿ, ಗುಜರಾತ್ ಅಲ್ಲಿ. ಓಕೆ, 600 ಮೆಗಾವ್ಯಾಟ್ ಸಮಥಿಂಗ್.
ಅದು ಆಗೋದು 2022-23. ಆಗ ವರ್ಲ್ಡ್ ಗೆ ಬಿಗ್ಗೆಸ್ಟ್ ಆದ್ರೆ ಭಾರತಕ್ಕೆ ಬಿಗ್ಗೆಸ್ಟ್ ಆಗುತ್ತೆ. ಬಟ್ ಅಟ್ ಪ್ರೆಸೆಂಟ್ ನೆಕ್ಸ್ಟ್ ಮಂತ್ ಇದು ಚಾಲನೆಗೆ ಬರ್ತಾ ಇದೆ. ಯಾವುದು ಅತ್ಯಂತ ದೊಡ್ಡದು ಈಗ ಪ್ರೆಸೆಂಟ್ ಇರೋದು ತೆಲಂಗಾಣದಲ್ಲಿ. ಓಕೆ, ಹೈದರಾಬಾದ್ ರಾಮಗಢ ನಮ್ಮ ಥರ್ಮಲ್ ಪವರ್ ಪ್ಲಾಂಟ್, ರಾಮಗಢ ಒಂದು ಏನಿದೆ ರಿಸರ್ವಾಯರ್, ಅಲ್ಲಿ ಈ ಥರ್ಮಲ್ ಪವರ್ ಪ್ಲಾಂಟ್ ಮಾಡ್ತಾ ಇರ್ತಕ್ಕಂಥದ್ದು 100 ಅಪ್ ಟು 100 ಮೆಗಾವ್ಯಾಟ್ ತನಕ ಇದರ ಕೆಪಾಸಿಟಿ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಸರ್, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಓಂಕಾರೇಶ್ವರ ಡ್ಯಾಮ್ ಅಲ್ಲಿ 600 ಮೆಗಾವ್ಯಾಟ್ ಕೆಪಾಸಿಟಿ, ನರ್ಮದಾ ರಿವರ್ ಮಧ್ಯಪ್ರದೇಶ, ಅಲ್ಲಿ ನಾವು ಇದನ್ನ ಮಾಡ್ತಾ ಇದೀವಿ 2022-23ಕ್ಕೆ ಇದಾಗ್ತದೆ. ಬಟ್ ಅಟ್ ಪ್ರೆಸೆಂಟ್ ಈ ನೆಕ್ಸ್ಟ್ ಮಂತ್ ಆಗ್ತಾ ಇರೋದು ಇದು. ಹಾಗಾಗಿ ಅಟ್ ಪ್ರೆಸೆಂಟ್ ನಮ್ಗೆ ಬಿಗ್ಗೆಸ್ಟ್ ಇಂಡಿಯಾಸ್ ಬಿಗ್ಗೆಸ್ಟ್ ಸೋಲಾರ್ ಪವರ್ ಪ್ಲಾಂಟ್ ಅಂದ್ರೆ ತೇಲುವ. ಇಟ್ ಇಸ್ ನಾಟ್ ಬರೀ ಸೋಲಾರ್ ಪವರ್ ಪ್ಲಾಂಟ್ ಅಂತ ಕೊಟ್ರೆ ಬೇರೆ ಬೇರೆ ಬರುತ್ತೆ. ಕರ್ನಾಟಕದ ಪವರ್ ಇದೆ, ಮಧ್ಯಪ್ರದೇಶದಲ್ಲಿದೆ, ಗುಜರಾತ್ ಅಲ್ಲಿ ಇದೆ. ಸೊ ತೇಲುವ ಅಂತ ಕೇಳೋದು, ಓಕೆ, ಫ್ಲೋಟಿಂಗ್ ಯಾವುದು ನಮ್ಮ ತೆಲಂಗಾಣದಲ್ಲಿ ಇರ್ತಕ್ಕಂಥ ರಾಮಗಢ ರಿಸರ್ವಾಯರ್ ಅಲ್ಲಿ ಕಟ್ತಾ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ. ಯಾವ ರಾಜ್ಯದ ರಾಜ್ಯಪಾಲರು ಇತ್ತೀಚೆಗೆ ಕಳಿಂಗ ರತ್ನ ಪ್ರಶಸ್ತಿ ಪಡೆದರು? ಕಳಿಂಗ ಅಂದ ತಕ್ಷಣ ನಮ್ಗೆ ಗೊತ್ತಾಗಿದ್ದಿಲ್ಲ ಸರ್. ಕಳಿಂಗ ಒರಿಸ್ಸಾದವರು ಪಡಿತಕ್ಕಂಥದ್ದು ರಾಜ್ಯಪಾಲರು ಅಟ್ ಪ್ರೆಸೆಂಟ್ ಎಲ್ಲಿದ್ದಾರೆ? ಆಂಧ್ರ ಪ್ರದೇಶದಲ್ಲಿ ಇದ್ದಾರೆ. ಯಾರವರು ಒಡಿಸ್ಸಾದ ರಾಜ್ಯಪಾಲ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು? ವಿಶ್ವಭೂಷಣ್ ಹರಿಶ್ಚಂದ್ರನ್ ಅಂತ. ಸೊ ಕಳಿಂಗ ರತ್ನ ಕೊಡ್ತದೆ ಒರಿಸ್ಸಾದಲ್ಲಿ. ಅದನ್ನ ವೆಂಕಯ್ಯ ನಾಯ್ಡು ಅವರು ವೈಸ್ ಪ್ರೆಸಿಡೆಂಟ್ ಅದನ್ನ ಕೊಡ್ತಾರೆ. ಯಾರಿಗೆ? ಈ ಆಂಧ್ರ ಪ್ರದೇಶದ ಗವರ್ನರ್ ಇವಾಗ ಅವರು ಒರಿಸ್ಸಾದವರು. ಯಾವ ಒಂದು ಮೆಮೋರಿಯಲ್ ಆಗಿ ಕೊಡ್ತಕ್ಕಂಥದ್ದು ಅಂದ್ರೆ ಆದಿಕವಿ ಸರಳ ದಾಸ್ ಅಂತಕ್ಕಂಥವ್ರು ಅವರ 40ನೇ ಆನ್ಯುವಲ್ ಸೆಲೆಬ್ರೇಷನ್ ಅಲ್ಲಿ ಕೊಡ್ತಕ್ಕ. ಯಾಕಂದ್ರೆ ಇವರು 15ನೇ ಶತಮಾನದಲ್ಲಿ ಸರಳ ಮಹಾಭಾರತ ಅಂತ ಒಂದು ಬುಕ್ ಬರೀತಾರೆ. ಸೊ ಇವ್ರ ಹೆಸರಲ್ಲಿ ಕೊಡ್ತಾರೆ. ಯಾಕಂದ್ರೆ ಆ ಟೈಮ್ ಅಲ್ಲಿ 15th ಸೆಂಚುರಿಯಲ್ಲಿ ಫಸ್ಟ್ ಕಂಪ್ಲೀಟ್ ರೀಜನಲ್ ಅಲ್ಲಿ ಒಂದು ಮಹಾಭಾರತನ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಸ್ಥಳೀಯ ಲ್ಯಾಂಗ್ವೇಜ್ ಅಲ್ಲಿ ಬಂದಿರತಕ್ಕಂತ ಮಹಾಭಾರತ ಯಾವುದು ಅಂದ್ರೆ ಇದೆ ಯಾವುದು ಸರಳ ಮಹಾಭಾರತ ಅಂತ. ಹಾಗಾಗಿ ಇವರು ಒಬ್ಬ ಆದಿಕವಿ. ಹಾಗಾಗಿ ಇವರ ಹೆಸರಲ್ಲಿ ಈ ಕಳಿಂಗ ರತ್ನ ಅವಾರ್ಡ್ ಕೊಡ್ತಕ್ಕಂಥದ್ದು ಇವಾಗ ಬಿಶ್ವಭೂಷಣ್ ಹರಿಶ್ಚಂದ್ರನ್ ಅವರಿಗೆ ಇದು ಹೋಗಿದೆ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. ಕೇಂದ್ರ ಸರ್ಕಾರವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು 2021ರಿಂದ ಸಾರ್ವಜನಿಕ ದಿನವೆಂದು ಘೋಷಿಸಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಯಾವ ದಿನಾಂಕವನ್ನು ಆಚರಿಸಲಾಯಿತು? ಅಂದ್ರೆ 2021ರಿಂದ ಕೇಂದ್ರ ಸರ್ಕಾರ ಇದನ್ನ ಹಾಲಿಡೇ ಆಗಿ ಘೋಷಣೆ ಮಾಡಿದೆ. ಈಸಿ ಕ್ವಶನ್, ಯಾವಾಗ ಅಂತ ಎಲ್ಲರಿಗೂ ಗೊತ್ತಿರಲೇಬೇಕು. ಡಾಕ್ಟರ್ ಬಿ ಆರ್ ಸಂವಿಧಾನದ ನಿರ್ಮಾತೃ ಏಪ್ರಿಲ್ 14. ಸೊ ದ ರೈಟ್ ಆನ್ಸರ್ ಏಪ್ರಿಲ್ 14. ಓಕೆ ಸರ್, ಫೈನ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಂತದ್ದು ಏನಿಲ್ಲ. ಯಾಕಂದ್ರೆ ಪಬ್ಲಿಕ್ ಹಾಲಿಡೇನ ನಾವು ಆಸ್ ಪರ್ ಸೆಕ್ಷನ್ 25 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ಪ್ರಕಾರ ನಾವು ಗೌರ್ಮೆಂಟ್ ಡಿಕ್ಲೇರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಬನ್ನಿ. ನ್ಯಾಯಮೂರ್ತಿ ಎನ್ ವಿ ರಮಣ ಅವರನ್ನು ಭಾರತದ ಡ್ಯಾಶ್ ಮುಖ್ಯ ನ್ಯಾಯಮೂರ್ತಿಗೆ ನೇಮಿಸಲಾಗಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಮೂರ್ತಿ ಈಗ ಎನ್ ವಿ ರಮಣ. ಸೊ ಬಾಬ್ ಡೇ ಅಲ್ಲ, ನೆನ್ಪಿಟ್ಕೋಬೇಕು, ಎನ್ ವಿ ರಮಣ ಅವರು. ಸೊ ಇವ್ರು ಎಷ್ಟನೇ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಇದು ಬರೀ ಇಲ್ಲಿ ನೋಡಿ, ಇದು ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ಬೋದು, ಎಷ್ಟನೇ ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳ್ಬೋದು. ಇಲ್ಲಿ ನಾನು ಕ್ವಶನ್ ತಗೊಂಡಿದ್ದೆ ಹಂಗೆ. ಅಥವಾ ಈಗಿನ ಚೀಫ್ ಜಸ್ಟಿಸ್ ಆಫ್ ಮುಖ್ಯ ನ್ಯಾಯಮೂರ್ತಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳ್ಬೋದು. ಎನ್ ವಿ ರಮಣ ಅವರು. ಇವ್ರು ಎಷ್ಟನೇ ಅಂತ ಕೇಳಿದ್ರೆ 48ನೇ ಚೀಫ್ ಜಸ್ಟಿಸ್. ಬಿ ಇಸ್ ದ ರೈಟ್ ಆನ್ಸರ್. ಬಟ್ ಇಲ್ಲಿ ಇನ್ನೊಂದ್ ಏನ್ ತಿಳ್ಕೊಬೇಕು ಅಂತಂದ್ರೆ, ಯಾವ ವಿಧಿ, ಅಗೇನ್ ಇಲ್ಲಿ ನೋಡಿ ವಿಧಿ ಬರುತ್ತೆ. ಯಾವ ವಿಧಿ? 124ನೇ ವಿಧಿ ಕ್ಲಾಸ್ 1 ಪ್ರಕಾರ ಚೀಫ್ ಜಸ್ಟಿಸ್ ನ ಆಯ್ಕೆ ಮಾಡಬಹುದು. 124ನೇ ವಿಧಿ ಕ್ಲಾಸ್ 2 ಹೇಳುತ್ತೆ ಚೀಫ್ ಜಸ್ಟಿಸ್ ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಎಲ್ಲ ಜಸ್ಟಿಸ್ ನ ಪ್ರೆಸಿಡೆಂಟ್ ನೇಮಕ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ಈ ವಿಧಿಗಳು ಮರಿಬಾರ್ದು ನೀವು, ವೆರಿ ಇಂಪಾರ್ಟೆಂಟ್ ಸರ್. ಸೊ ಪ್ರೆಸಿಡೆಂಟ್ ಎಲ್ಲ ಒಬ್ಬ ಚೀಫ್ ಜಸ್ಟಿಸ್ ನೇಮಕ ಮಾಡ್ತಾರೆ. ಚೀಫ್ ಜಸ್ಟಿಸ್ ಒಂದೇ ಅಲ್ಲ, ಬೇರೆ ಎಲ್ಲ ಒಂದು ಚೀಫ್ ಜಸ್ಟಿಸ್ ನೇಮಕ ಮಾಡ್ತಾರೆ. ಸೊ ಇವರ ಮ್ಯಾಕ್ಸಿಮಮ್ ರಿಟೈರ್ಡ್ ಏಜ್ ಏನು? ಸೊ ಇವರು ನೇಮಕ ಆದ್ಮೇಲೆ ರಿಟೈರ್ಡ್ ಏಜ್ 65 years. ಅಂದ್ರೆ 65 years ಇದನ್ನು ಮುಗಿಬೇಕು. ಈಗ ಎನ್ ವಿ ರಮಣ ಅವ್ರಿಗೆ ಇನ್ನು ಒಂದೂವರೆ ವರ್ಷ ಏನೋ ಇದೆ. ಸೊ ನೆಕ್ಸ್ಟ್ ಇಯರ್ ಅವರು ರಿಟೈರ್ಡ್ ಆಗ್ತಾರೆ. ಆಮೇಲೆ ಬೇರೆಯವರು ಚೀಫ್ ಜಸ್ಟಿಸ್ ಆಗಿ ಬರ್ತಾರೆ. ಸೊ ಇದನ್ನ ಹೆಂಗ್ ನೇಮಕ ಮಾಡೋದು? ಈಗ ಆನ್ ಗೋಯಿಂಗ್ ಅಂದ್ರೆ ರಿಟೈರ್ಡ್ ಆಗ್ತಾ ಇರತಕ್ಕಂತ ಏನು ಚೀಫ್ ಜಸ್ಟಿಸ್ ಇರ್ತಾರೆ, ಅವರು ನಾಮನಿರ್ದೇಶನ ಅಂದ್ರೆ ಅವರು ಒಂದು ರೆಫರೆನ್ಸ್ ಕೊಡ್ತಾರೆ, ಇವ್ರನ್ನ ಮಾಡಿ ಅಂತ ಹೇಳಿ. ಸೊ ಯೂಶಲಿ ಹಾಗೆ ಮಾಡೋದು. ಇದಕ್ಕೆ ಇನ್ನು ಇದರದ ಕಂಪ್ಲೀಟ್ ನಾವು ಪೊಲಿಟಿ ಬಗ್ಗೆ ಹೋದ್ರೆ ತುಂಬಾ ಇದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಕ್ಕೆ. ಓಕೆ, ನಾನು ಅದನ್ನ ಇಲ್ಲಿ ಡಿಸ್ಕಸ್ ಮಾಡಲ್ಲ. ಸೊ ಅವರು ಪ್ರೆಸಿಡೆಂಟ್ ಗೆ ಶಿಫಾರಸ್ ಕೊಟ್ಟಿರ್ತಾರೆ. ಸೊ ಅವರು ಕ್ಯಾಬಿನೆಟ್ ಜೊತೆ ಚರ್ಚೆ ಮಾಡಿ ಸೊ ಅವ್ರನ್ನ ನೇಮಕ ಮಾಡ್ತಾರೆ. ಓಕೆ, ಇವರು 48ನೇ ಚೀಫ್ ಜಸ್ಟಿಸ್. ಅದನ್ನ ಮಾತ್ರ ಮರಿಬೇಡಿ. ಯಾರು? ಎನ್ ವಿ ರಮಣ. ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ಆರ್ಟಿಕಲ್ ಯಾವ ವಿಧಿ ಅಂತಕ್ಕಂಥದ್ದು ಮರಿಬೇಡಿ. ಫೈನ್. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2021 ಪ್ರಕಾರ ಭಾರತವು ಡ್ಯಾಶ್ ಸ್ಥಾನದಲ್ಲಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಭಾರತ ಯಾವ ಸ್ಥಾನದಲ್ಲಿದೆ? ವಿಶ್ವ ಪತ್ರಿಕಾ ಇಲ್ಲಿ 120ನೇ ಸ್ಥಾನದಲ್ಲಿ ಬರುತ್ತೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ 120 ಅಲ್ಲ, ಸಾರಿ ಸರ್, 142.
ಸೊ ಇದೆಲ್ಲ 142 ಇಸ್ ದ ರೈಟ್ ಆನ್ಸರ್. ಓಕೆ, 142 ಇಲ್ಲೂ ಕೂಡ ನಾವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ನಾವು ಕಮ್ಮಿ ಆಗ್ತಾ ಬರ್ತಾ ಇದೀವಿ. ಓಕೆ, ಕಮ್ಮಿ ಆಗ್ತಾ ಬರ್ತಾ ಇದೀವಿ. ಯಾಕೆ? ಸಿ, ನಾವು ಈ ಕ್ಯಾಬ್ ಬಿಲ್ ಆಗಿರ್ಬೋದು, ಈ ಮತ್ತೆ ಲಾಕ್ ಡೌನ್ ಆಗಿರ್ಬೋದು, ಇದೆರಡರಿಂದ ಅಂದ್ರೆ ಫ್ರೀಡಮ್ ಅಂದ್ರೆ ಫ್ರೀಡಮ್ ಆಗಿ ಬಿಡ್ಬೇಕು, ರಿಸ್ಟ್ರಿಕ್ಟ್ ಮಾಡ್ಬೋದು. ಯಾವುದೇ ಒಂದು ಧರಣಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಮಗದೊಂದಕ್ಕಾಗ್ಲಿ ರಿಸ್ಟ್ರಿಕ್ಟ್ ಮಾಡ್ಬೋದು. ಅವಾಗ ಫ್ರೀಡಮ್ನೆಸ್ ನಮ್ಮ ಪತ್ರಿಕೆಗಳಿಗೆ ಹೆಂಗಿದೆ, ಅವ್ರಿಗೆ ಏನಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನ ತರೋದು ಯಾವುದು? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಕರಿತೀವಿ. ಗಡಿಗಳಿಲ್ಲದ ವರದಿಗಾರರು ಅಂತ ಕರಿತೀವಿ ಕನ್ನಡದಲ್ಲಾದ್ರೆ, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ. ಸೊ ಇದು NGO ಇದನ್ನ ಪಬ್ಲಿಷ್ ಮಾಡುತ್ತೆ. 2021 ಪ್ರಕಾರ ನಮ್ಮ ಭಾರತ 142ನೇ ಸ್ಥಾನದಲ್ಲಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಪಾಕಿಸ್ತಾನ 145 ಇದೆ. ಫಸ್ಟ್ ನಾರ್ವೆ ಇಸ್ ನಂಬರ್ 1 ರ್ಯಾಂಕ್. ಆಮೇಲೆ ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಕೋಸ್ಟರಿಕಾ ಇದೆ. ಬಾಟಮ್ ಅಲ್ಲಿ ನೋಡಿದ್ರೆ ಎರಿಟ್ರಿಯಾ ಇದೆ, ನಾರ್ತ್ ಕೊರಿಯಾ, ಚೈನಾ ಕೂಡ ಬಾಟಮ್ ಅಲ್ಲೇ ಬರುತ್ತೆ. ಯಾಕಂದ್ರೆ ಚೈನಾ ಕಮ್ಯುನಿಸ್ಟ್ ಕಂಟ್ರಿ, ಆಲ್ಮೋಸ್ಟ್ ಕಮ್ಯುನಿಸ್ಟ್ ಕಂಟ್ರಿ ಎಲ್ಲ ಬಾಟಮ್ ಅಲ್ಲೇ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಎಲ್ಲಾನು ರಿಸ್ಟ್ರಿಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಭಾರತೀಯ ಸೈನ್ಯಕ್ಕಾಗಿ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? 9 ಕಿಲೋಗ್ರಾಮ್ ಅಷ್ಟು ತೂಕ ಇರ್ತಕ್ಕಂಥದ್ದು ಬುಲೆಟ್ ಪ್ರೂಫ್. ಇದು DRDO ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಂತ ನೆಸೆಸಿಟಿ ಇಲ್ಲ, ಇಷ್ಟ ತಿಳ್ಕೊಂಡ್ರೆ ಸಾಕು. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ರಾಷ್ಟ್ರೀಯ ನಾಗರಿಕ ಸೇವಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಮತ್ತೆ ಈ ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಯಾಕೆ ಆಚರಿಸ್ತೀವಿ, ಯಾರ ಒಂದು ನೆನಪಿಗಾಗಿ, ಯಾವ ಒಂದು ನೆನಪಿಗೆ ಆಚರಿಸ್ತೀವಿ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾರು? ಓಕೆ, ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಇಲ್ಲಿ ಯಾರು ಅಂತ. ಇಲ್ಲಿ ಫಿಗರ್ ನೋಡ್ರೆ ಗೊತ್ತಾಗುತ್ತೆ. ಸೊ ದಿನಾಂಕ ನೋಡಿದ್ರೆ ಏಪ್ರಿಲ್ 21. ಏಪ್ರಿಲ್ 21 ಯಾಕೆ ಆಚರಿಸ್ತೀವಿ ಸರ್? ಇದು ಫಸ್ಟ್ 2006 ನಾವು ಇದನ್ನ ಆಚರಿಸ್ಬೇಕು ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಏಪ್ರಿಲ್ 21, 1947 ಇದೆಯಲ್ಲ, ಆ ಒಂದು ವರ್ಷ 1947 ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಈ IAS KS ಅಡ್ಮಿನಿಸ್ಟ್ರೇಷನ್ ಇಂದ ಪಾಸ್ ಆಗಿ ಬರ್ತಾರಲ್ಲ, ಅವರ ಕುರಿತಾಗಿ ಫಸ್ಟ್ ಬ್ಯಾಚ್ ಏನ್ ಬರುತ್ತೆ, ಒಂದು ಹಿಸ್ಟಾರಿಕಲ್ ಒಂದು ಅಕೇಶನ್ ಇರುತ್ತೆ. ಅಂದ್ರೆ ಅದ್ರ ಕುರಿತಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಾತಾಡ್ತಾರೆ ಅವ್ರ ಬಗ್ಗೆ ಕುರಿತವಾಗಿ. ಫಸ್ಟ್ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅವರೇ, ನಿಮ್ಗೆ ಗೊತ್ತಿದೆ, ಆಫ್ಟರ್ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಹಾಗಾಗಿ ಆ ದಿನದ ಮೆಮೊರಿಗೋಸ್ಕರ ಏನ್ ಮಾಡ್ತಾ ಇದೀವಿ, ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ ನ ಏಪ್ರಿಲ್ 21 ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ 2006ರಿಂದ. ಬಟ್ ಇಲ್ಲಿ ನಾವು ನೋಡೋದಾದ್ರೆ ನ್ಯಾಷನಲ್ ಸಿವಿಲ್ ಸರ್ವಿಸ್ ಅಂದ್ರೆ UPSC ಇವಾಗ ಏನ್ ಕರಿತೀವಿ, UPSC ಬಗ್ಗೆ ಹೇಳೋದಾದ್ರೆ ಇಲ್ಲಿ ಮುಖ್ಯವಾಗಿ ನಮ್ಮ ಹಿಸ್ಟ್ರಿ ನೋಡೋದ್ರೆ ವಾರನ್ ಹೇಸ್ಟಿಂಗ್ ಮತ್ತೆ ಕಾರ್ನವಾಲಿಸ್ ನ ಮರಿಬಾರ್ದು. ಯಾಕಂದ್ರೆ ವಾರನ್ ಹೇಸ್ಟಿಂಗ್ ಇದಕ್ಕೆ ಫೌಂಡೇಶನ್ ಸ್ಟೋನ್ ಕೊಟ್ಟಿದ್ದು, ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ. ಅಂಡ್ ಕಾರ್ನವಾಲಿಸ್ ಅದನ್ನ ಚೆನ್ನಾಗಿ ಮಾಡರ್ನೈಸ್ ಮಾಡಿದ್ರು, ರ್ಯಾಷನಲೈಸ್ ಮಾಡಿದ್ರು. ಅದಕ್ಕೆ ಕಾರ್ನವಾಲಿಸ್ ನ ಫಾದರ್ ಆಫ್ ಸಿವಿಲ್ ಸರ್ವಿಸ್ ಆಫ್ ಇಂಡಿಯಾ ಅಂತಾನೆ ಕರಿತೀವಿ. ಓಕೆ, ಇದು ಕೂಡ ನೆನ್ಪಿಟ್ಕೋಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಯಾಕಂದ್ರೆ 1854 ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ. ಸಂಸ್ಕೃತ ಕಲಿಕೆ ಅಪ್ಲಿಕೇಶನ್ ಲಿಟಲ್ ಗುರು ಅಥವಾ ಪುಟ್ಟ ಗುರು ಯಾವ ದೇಶದ ಅನಾವರಣಗೊಂಡಿದೆ? ಇದೊಂದು ಅಪ್ಲಿಕೇಶನ್ ಸರ್. ಓಕೆ, ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಲಿಟಲ್ ಗುರು ಅಂತಕ್ಕಂಥದ್ದು ಬಾಂಗ್ಲಾದೇಶ ಇಸ್ ದ ರೈಟ್ ಆನ್ಸರ್. ಯಾಕೆ ಸರ್ ಅಂತಂದ್ರೆ, ಏನು ಅಂದ್ರೆ ಇಂದಿರಾ ಗಾಂಧಿ ಕಲ್ಚರ್ ಸೆಂಟರ್ ಅಂತಕ್ಕಂಥದ್ದು ಬಾಂಗ್ಲಾದೇಶದಲ್ಲಿ ಈ ಒಂದು ಲಿಟಲ್ ಗುರು ಅಂತಕ್ಕಂಥದ್ದು ಸಂಸ್ಕೃತ ಆಪ್ ಬಿಟ್ಟಿದ್ದಾರೆ. ಅಂದ್ರೆ ಇದು ಅಲ್ಲಿ ಮಾತ್ರ ಅಂತಲ್ಲ, ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಏನಕ್ಕೆ ಅಂತಂದ್ರೆ ಇದನ್ನ ನಾವು ಸಂಸ್ಕೃತನ ಕಲಿಬಹುದು. ಇಲ್ಲಿ ಕಲಿಯೋ ಜೊತೆ ಹೆಂಗ್ ಕಲ್ಸುತ್ತೆ ಅಂತಂದ್ರೆ ಇಂಟ್ರಾಕ್ಟಿವ್, ಒಂದ್ ರೀತಿ ನಿಮ್ಗೆ ಐಡಿಯಾಲಜಿ, ಹಿಸ್ಟರಿ ಬಗ್ಗೆ ಹೇಳ್ತಕ್ಕಂಥದ್ದು, ಎಂಟರ್ಟೈನ್ಮೆಂಟ್ ರೀತಿ ಹೇಳ್ತಕ್ಕಂಥದ್ದು. ಸೊ ನಿಮ್ಗೆ ಬೋರ್ ಆಗ್ಬಾರ್ದು, ಈಸಿಯಾಗಿ ಕಲಿಸ್ತಕ್ಕಂಥದ್ದು, ಈ ತರ ಫನ್ ಫ್ಯಾಕ್ಟರ್ ಇರ್ತಕ್ಕಂಥದ್ದು, ಇದೆಲ್ಲ ಇದ್ರಲ್ಲಿದೆ. ಸೊ ಈಸಿಯಾಗಿ ಕಲಿಬಹುದು. ಸೊ ಇಂಡಿಯಾದ ಬಗ್ಗೆ, ಸಂಸ್ಕೃತ ಬಗ್ಗೆ ಇರೋರಿಗೆ ನಾಲೆಡ್ಜ್ ಅಂದ್ರೆ ಒಲವು ಇರೋರು ಇದನ್ನ ಆರಾಮ ಕಲಿಬಹುದು, ಮತ್ತೆ ಸಂಸ್ಕೃತ ಬೆಳೆಸಂಗಾಗತ್ತೆ ಅಂತ ಹೇಳಿ ಇದನ್ನ ತಂದಿರ್ತಕ್ಕಂಥ ಯಾರು, ಇಂದಿರಾ ಗಾಂಧಿ ಕಲ್ಚರಲ್ ಸೆಂಟರ್ ಆಫ್ ಹೈ ಕಮಿಷನ್ ಆಫ್ ಇಂಡಿಯಾ ಬಾಂಗ್ಲಾದೇಶದಲ್ಲಿ ಇದನ್ನ ಆಪ್ ನ ಡೆವಲಪ್ ಮಾಡಿ ಲಾಂಚ್ ಮಾಡಿದೆ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಈ ಕೆಳಗಿನವುಗಳಲ್ಲಿ ರೈಸಿನಾ ಸಂವಾದ 2021 ಉದ್ಘಾಟಿಸಿದವರು ಯಾರು? ಇದು ಯೂಶಲಿ ಡೆಲ್ಲಿಲಿ ರೈಸಿನಾ ಹಿಲ್ಸ್ ಅಂತ ಇದೆ, ನಿಮ್ಗೆ ಗೊತ್ತಿದೆ. ಇದು ನಡೀತಾನೆ ಇದೆ, ಪ್ರತಿ ವರ್ಷ ನಡೆಯುತ್ತೆ ಇದು. ನರೇಂದ್ರ ಮೋದಿ ಯಾವಾಗ್ಲೂ ಉದ್ಘಾಟನೆ ಮಾಡ್ತಾರೆ. ಓಕೆ, ಈ ವರ್ಷದ ಒಂದು ಥೀಮ್ ವಿಷಯ ಕೇಳಬಹುದು, ವೈರಲ್ ವರ್ಡ್ ಔಟ್ ಬ್ರೇಕ್ಸ್ ಔಟ್ ಲೈಯರ್ಸ್ ಔಟ್ ಆಫ್ ಕಂಟ್ರೋಲ್ ಅಂತ. ಓಕೆ, ವೈರಲ್ ವರ್ಡ್ ಔಟ್ ಬ್ರೇಕ್ಸ್ ಔಟ್ ಲೈಯರ್ಸ್ ಔಟ್ ಆಫ್ ಕಂಟ್ರೋಲ್ ಅಂತ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಏನಂದ್ರೆ ಇಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂತಂದ್ರೆ ಜಿಯೋ ಪಾಲಿಟಿಕ್ಸ್ ಬಗ್ಗೆ, ಓಕೆ, ಮತ್ತೆ ಜಿಯೋ ಎಕನಾಮಿಕ್ಸ್ ಬಗ್ಗೆ, ಅಂದ್ರೆ ಪ್ರಪಂಚದ ಪಾಲಿಟಿಕ್ಸ್ ಏನ್ ನಡೀತಾ ಇದೆ, ಅದಕ್ಕೆ ನಮ್ಮ ಒಂದು ಸ್ಥಿತಿ ಹೆಂಗಿರ್ಬೇಕು, ಮತ್ತೆ ಎಕಾನಮಿ ಆರ್ಥಿಕತೆ ಹೆಂಗ್ ನಡೀತಾ ಇದೆ, ಅದಕ್ಕೆ ನಮ್ಮ ಉತ್ತರ ಹೆಂಗಿರ್ಬೇಕು, ನಮ್ಮ ಸ್ಟ್ಯಾಂಡ್ ಹೆಂಗಿರ್ಬೇಕು, ಈ ರೀತಿ ಡಿಸ್ಕಸ್ ಮಾಡ್ತಾರೆ. ಇಲ್ಲಿ ಚೀಫ್ ಗೆಸ್ಟ್ ಆಗಿ ಬೇರೆ ರಾಷ್ಟ್ರದವರು ಕೂಡ ಇಲ್ಲಿ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರವಾಂಡಾದ ಪೌಲ್ ಗ್ಯಾಮೆ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್, ಡೆನ್ಮಾರ್ಕ್ ನವರು ಆಗಿರ್ಬೋದು, ಓಕೆ, ಆಸ್ಟ್ರೇಲಿಯನ್ ಸ್ಕಾಟ್ ಮಾರಿಸನ್ ಆಗಿರ್ಬೋದು, ಇವರು ಕಾನ್ಫರೆನ್ಸ್ ಅಲ್ಲಿ ಕೂಡ ವರ್ಚುವಲ್ ಕಾನ್ಫರೆನ್ಸ್ ಅಲ್ಲಿ ಭಾಗಿ ಕೂಡ ಆಗಿದ್ರು. 4 days ಡೈಲಾಗ್ ವಿಲ್ ಬಿ ಹೆಲ್ಡ್ ವರ್ಚುವಲಿ. 2016 ಸ್ಟಾರ್ಟ್ ಆಗಿತ್ತು ಫಸ್ಟ್ ಟೈಮ್.
ಓಕೆ, ಈಗ 2021 ಆಲ್ಮೋಸ್ಟ್ ಎಷ್ಟಾಯ್ತು ಸರ್? 5ರಿಂದ 6 ವರ್ಷ ಆಯ್ತು ಅಲ್ವಾ? ಎಸ್, ಫೈನ್, ಸಾರಿ. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿದೆ? ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಚುನಾವಣಾ ಆಯುಕ್ತ ಈಗ ಹೊಸದಾಗಿ ನೇಮಕ ಆಗಿರೋದು ಸುಶೀಲ್ ಚಂದ್ರ ಅವರು ಮುಖ್ಯ ಚುನಾವಣಾ ಆಯುಕ್ತ. ಮೊದ್ಲು ಯಾರಿದ್ರು? ಮೊದ್ಲಿದ್ದು ಅರೋರಾ, ಸುನಿಲ್ ಅರೋರಾ ಆಗಿದ್ರು, ಈಗ ಸುಶೀಲ್ ಚಂದ್ರ ಅವರು. ಅಗೇನ್ ಇಲ್ಲಿ ವಿಧಿ, ಯಾವ ಒಂದು ವಿಧಿಯ ಆಧಾರದ ಮೇಲೆ ನಮ್ಮ ಒಂದು ಚುನಾವಣಾ ಆಯುಕ್ತ ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಅವರ ಅಗೇನ್ ಇಲ್ಲಿ ಅವ್ರದ್ದು ಅವರ ಒಂದು ನೇಮಕಾತಿ ನಂತರ ಎಷ್ಟು ವರ್ಷ ತನಕ ಇರಬಹುದು? 6 years ಅಥವಾ 65 years ಅಲ್ವಾ? ಇಲ್ಲೂ ಕೂಡ ಏನಾಗುತ್ತೆ, ಇವರು ಯಾವ ಒಂದು ವಿಧಿ ಅಡಿಯಲ್ಲಿ ನೇಮಕ ಮಾಡ್ತೀವಿ? ಇದು ನಾನು ನಿಮಗೆ ಕೊಡ್ತಾ ಇರ್ತಕ್ಕಂಥ ಹೋಮ್ವರ್ಕ್. ಅಟ್ಲೀಸ್ಟ್ ದಿಸ್ ಒನ್ ಹೋಮ್ವರ್ಕ್ ಯು ಶುಡ್ ಬಿ ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಸೆಕ್ಷನ್. ಯಾವ ವಿಧಿ ಅಡಿ ಅನ್ವಯ ಇವ್ರನ್ನ ನೇಮಕ ಮಾಡ್ತೀವಿ? ಯಾವ ಆರ್ಟಿಕಲ್ ಅನ್ವಯ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ? ಓಕೆ, ನೆಕ್ಸ್ಟ್ ಬರ್ತೀನಿ. ಅಕ್ವಾ ರೈತರಿಗೆ ಎಲೆಕ್ಟ್ರಾನಿಕ್ ಮಾರುಕಟ್ಟೆ ಈ ಸಂಥ, ಓಕೆ, ಕೆಳಗಿನವುಗಳಲ್ಲಿ ಯಾರು ಪ್ರಾರಂಭಿಸಿದ್ದಾರೆ? ಈ ಸಂತ ಅಂತಕ್ಕಂಥದ್ದು ಒಂದು ಆಪ್ ಅನ್ನಕ್ಕಿಂತ ಒಂದು ರೀತಿ ಪೋರ್ಟಲ್ ಅಂತ ಕರಿಬಹುದು, ಪೋರ್ಟಲ್. ಸೊ ಇಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಇಬ್ರು ಬರ್ತಾರೆ. ಅಕ್ವಾ ಅಂದ್ರೆ ನೀರು ಅಕ್ವಾ, ಅಕ್ವೇಶಿಯಸ್. ಸೊ ರೈತರು ಅಂದ್ರೆ ಅಕ್ವಾ ಅಂದ್ರೆ ನಮ್ಮ ಮೀನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಬೈಯಿಂಗ್ ಸೆಲ್ಲಿಂಗ್ ಒಂದೇ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಸಂತ ಅಂತಕ್ಕಂಥದ್ದನ್ನ ಡೆವಲಪ್ ಮಾಡಿದ್ದಾರೆ. ಯಾರು ಸರ್? ಪಿಯೂಷ್ ಗೋಯಲ್. ಓಕೆ, ಪಿಯೂಷ್ ಗೋಯಲ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲೇನಂದ್ರೆ ಮಾರ್ಕೆಟ್ ಪ್ಲೇಸ್, ನೀವು ಏನು ತಗೊಂಡ್ಬರ್ತೀರಾ ಅದನ್ನ ಸೆಲ್ ಮಾಡಿ, ಅಕ್ವಾ ಫಾರ್ಮರ್ಸ್ ಅದನ್ನ ಬೈ ಮಾಡಿ, ಅಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎರಡು ನಡಿಬೇಕು. ಸೊ ಡೈರೆಕ್ಟ್ ಆಗಿ ಬೈಯರ್ಸ್ ಹೋಗ್ಲಿ ಅಂತ ಹೇಳ್ತಾ ಮಿಡಿಲ್ ಮ್ಯಾನ್ ನ ತೆಗ್ದಾಕೋಸ್ಕರ. ಓಕೆ, ಈ ಕೆಳಗಿನಲ್ಲಿ ಯಾರು ಆಹಾರ ಕ್ರಾಂತಿ ಮಿಷನ್ ಅನ್ನು ಪ್ರಾರಂಭಿಸಿದ್ರು? ವೆರಿ ಇಂಪಾರ್ಟೆಂಟ್ ಇದು. ಆಹಾರ ಕ್ರಾಂತಿ ಮಿಷನ್ ಅಗೇನ್ ಇದು ವೆರಿ ಇಂಪಾರ್ಟೆಂಟ್, ಹರ್ಷವರ್ಧನ್ ಅವರು. ಓಕೆ, ಏನಕ್ಕೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಆಹಾರ ಕ್ರಾಂತಿ ಅಂತಕ್ಕಂಥದ್ದು ಒಂದು ಸ್ಲೋಗನ್ ಇಟ್ಕೊಂಡ್ ಬಂದಿದೆ, ಉತ್ತಮ ಆಹಾರ ಉತ್ತಮ ವಿಚಾರ ಅಂತ ಮೋಟೋ. ಏನು ಉತ್ತಮ ಆಹಾರ ಉತ್ತಮ ವಿಚಾರ? ಗುಡ್ ಫುಡ್ ಗುಡ್ ಡಯಟ್ ಅಂತ ಹೇಳಿ. ಓಕೆ, ಗುಡ್ ಡಯಟ್ ಮತ್ತೆ ಗುಡ್ ಕಾಂಬಿನೇಷನ್, ಅಂದ್ರೆ ಒಳ್ಳೆ ವಿಷಯ ಇಟ್ಕೊಬೇಕು, ಒಳ್ಳೆ ಆಹಾರ ಸೇವನೆ ಮಾಡ್ಬೇಕು. ಅವಾಗ ಯಾಕಂದ್ರೆ ಭಾರತದಲ್ಲಿ ತುಂಬಾ ಜನ ಮಾಲ್ ನ್ಯೂಟ್ರಿಷನ್ಸ್, ಕ್ಯಾಲೋರೀಸ್ ಸಿಗ್ತಾ ಇಲ್ಲ ಅವ್ರಿಗೆ, ಮಾಲ್ ನ್ಯೂಟ್ರಿಷನ್ಸ್ ಇದ್ದಾರೆ, ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ. ಬೆಳಿತಾ ಇದೀವಿ ಸರ್, ನಮ್ ಜನ ಎಷ್ಟಿಲ್ಲ ಅದಕ್ಕಿಂತ 2 ಪಟ್ಟು ಬೆಳಿತಾ ಇದೀವಿ, ಅದೇ ಸಿಗ್ತಾ ಇಲ್ಲ. ಯಾಕೆ? ಲಾಕ್ ಡೌನ್ ಗಳಾಗ್ತಾ ಇದೆ, ಬೇರೆ ಬೇರೆ ಹಂಗರ್, ಬೇರೆ ಬೇರೆ ಡಿಸೀಸ್ ಇಂದ ಆಗ್ತಾ ಇದೆ. ಸೊ ಇದಕ್ಕೆ ಒಂದು ಪ್ರಚಾರ ಮಾಡ್ಬೇಕು, ಎಸ್ ಸಿಗ್ಬೇಕು. ಹಾಗಾಗಿ ಒಂದು ಪೋರ್ಟಲ್ ಮಾಡ್ತಾ ಇದೀವಿ, ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಪ್ಯಾಂಡಮಿಕ್ ಅಲ್ಲಿ. ಸೊ ಅದನ್ನ ನಾವು ಆಹಾರ ಕ್ರಾಂತಿ ಅಂತ ಕರಿತೀವಿ. ಓಕೆ, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್, ವೆರಿ ಇಂಪಾರ್ಟೆಂಟ್. ಹೆಂಗೆ ಡಯಟ್ ಇರಬೇಕು, ಬ್ಯಾಲೆನ್ಸ್ ಡಯಟ್ ಇರಬೇಕು, ವೆಜಿಟೇಬಲ್ಸ್ ಎಷ್ಟು ಇರಬೇಕು, ಏನೋ ಇದ್ರ ಬಗ್ಗೆ, ಲೋಕಲ್ ಫ್ರೂಟ್ಸ್ ನ ತಿನ್ನಿ, ರಿಚ್ನೆಸ್ ಆಫ್ ಇಂಡಿಯನ್ ಟ್ರೆಡಿಷನಲ್ ಡಯಟ್ ನ ಫಾಲೋ ಮಾಡಿ ಅಂತ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ಭಾರತದ ಮೊದಲ ಹಸಿರು ಬಾಂಡ್ ಗಳನ್ನು ಒದಗಿಸಿದೆ? ಹಸಿರು ಬಾಂಡ್, ಗ್ರೀನ್ ಬಾಂಡ್ ಅಂತ ಕರಿತೀವಿ. ಫಸ್ಟ್ ಇಲ್ಲಿ ಗ್ರೀನ್ ಬಾಂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಗ್ರೀನ್ ಬಾಂಡ್ ಅಂದ್ರೆ ಈಗ ಬಾಂಡ್ ಗಳನ್ನ ನಾವು ಕೊಡ್ತೀವಿ. ಯಾಕೆ ಕೊಡ್ತೀವಿ ಸರ್? ದುಡ್ಡನ್ನ ರೈಸ್ ಮಾಡಕ್ಕೆ, ಮನಿ ರೈಸ್ ಮಾಡಕ್ಕೆ. ಸೊ ಸಾಲ ತಗೊಳಕ್ಕಿಂತ ಈ ಬಾಂಡ್ಗಳು ಯೂಶಲಿ ಗೌರ್ಮೆಂಟ್ಸ್, ಪ್ರೈವೇಟ್ ಗಳು ಒಂದಷ್ಟು ಬರುತ್ತೆ, ಕಾರ್ಪೊರೇಟ್ ಬಾಂಡ್ಸ್ ಅಂತ ಬರುತ್ತೆ ಪ್ರೈವೇಟ್ ಗಳಲ್ಲಿ. ಇಲ್ಲಿ ಗೌರ್ಮೆಂಟ್ ಬಾಂಡ್ಸ್ ಗಳಲ್ಲಿ ಗ್ರೀನ್ ಬಾಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸರ್ಕಾರ ವತಿಯಿಂದ ಕೂಡ ರೈಸ್ ಮಾಡ್ತಾರೆ. ಇದೇನೊಂದು ಗ್ರೀನ್ ಪ್ರಾಜೆಕ್ಟ್. ಗ್ರೀನ್ ಪ್ರಾಜೆಕ್ಟ್ ಅಂದ್ರೆ ಇದರಿಂದ ವಾಯು ಮಾಲಿನ್ಯ ಆಗದೆ ಇರತಕ್ಕಂಥ ಪ್ರಾಜೆಕ್ಟ್ಸ್ ನ ಏನ್ ಮಾಡ್ತಾರೆ, ಈಗ ರೋಡ್ ಮಾಡೋದಾಗಿರ್ಬೋದು, ಮರಗಳು ಆಗಿರ್ಬೋದು, ಬೇರೆ ಒಂದು ರೀತಿ ಕಾರ್ಖಾನೆಗಳಾಗಿರ್ಬೋದು, ಇದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಎಫೆಕ್ಟ್ ಆಗಲ್ಲ ಅಂತದಕ್ಕೋಸ್ಕರ ಇದನ್ನು ಮಾಡ್ತಕ್ಕಂಥದ್ದು. ಸೊ ಇದು ಈಗ ಫಸ್ಟ್ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಮಾಡಿದೆ. ಯಾವ್ದಾದ್ರು ಅಂದ್ರೆ ಗಜಿಯಾಬಾದ್. ಏನಕ್ಕೆ ಮಾಡಿದ್ರು ಗಜಿಯಾಬಾದ್? ಸೊ ಇಲ್ಲಿ 150 ಕೋಟಿಯಷ್ಟು ಬಾಂಡ್ ನ ಫ್ಲೋಟ್ ಮಾಡಿದೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಒಂದು ಡರ್ಟಿ ವಾಟರ್ ನ ಕ್ಲೀನ್ ಮಾಡ್ಬೇಕು, ಅದಕ್ಕೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತಾರೆ ನೋಡಿ. ಇದೊಂದು ಗ್ರೀನ್ ಪ್ರಾಜೆಕ್ಟ್ ಅಡಿಯಲ್ಲಿ ಬರುತ್ತೆ. ಸೊ ಇಂಡಸ್ಟ್ರಿ, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಂಡಸ್ಟ್ರಿ ಬರುತ್ತೆ. ಸೊ ಇಲ್ಲಿ ಆ ಟ್ರೀಟ್ ಮಾಡಿರ್ತಕ್ಕಂಥ ವಾಟರ್ನ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಆಸ್ ಎ ಅವರು ಕಚ್ಚಾ ವಸ್ತು, ನೀರನ್ನು ಕೂಡ ಕಚ್ಚಾ ವಸ್ತು ಆಗಿ ಬಳಸ್ತಾರಲ್ವಾ ಎಷ್ಟೊಂದ್ ಕಡೆ. ಸೊ ಅಲ್ಲಿನ ಅದನ್ನ ಯೂಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ಫೇಸ್ಬುಕ್ ಮತ್ತೆ ಇಯು ಅಂದ್ರೆ EIU. ಓಕೆ, EIU, ಫೇಸ್ಬುಕ್ ಮತ್ತೆ EIU, ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಕರಿತೀವಿ. ಓಕೆ, EIU ವಿಶ್ವ ಅಂತರ್ಜಾಲ ಸೇರ್ಪಡೆ ಸೂಚ್ಯಾಂಕ 2021ರಲ್ಲಿ ಭಾರತವು ಡ್ಯಾಶ್ ನಲ್ಲಿ, ಅಂದ್ರೆ ಅಂತರ್ಜಾಲ ಅಂದ್ರೇನು? ಇಂಟರ್ನೆಟ್ ಇನ್ಕ್ಲೂಷನ್ ಇಂಡೆಕ್ಸ್ ಅಂತ ಕರಿತೀವಿ. ಅಂದ್ರೆ ಇಂಟರ್ನೆಟ್ ಅಲ್ಲಿ ನಾವು ಭಾರತ ಯಾವ ಸ್ಥಾನದಲ್ಲಿದೆ? ಇದು ಫೇಸ್ಬುಕ್ ಮತ್ತೆ EIU ಮಾಡಿರ್ತಕ್ಕಂಥದ್ದು 49ನೇ ಸ್ಥಾನದ ಇದೆ ಸ್ನೇಹಿತರೆ. ಇದು ಹೆಂಗೆ ಅದು ಮಾಡ್ತಾರೆ ಅಂದ್ರೆ, ಈಗ ನಿಮ್ಮ ದೇಶದಲ್ಲಿ ಎಷ್ಟು ಇಂಟರ್ನೆಟ್ ಅವೈಲಬಿಲಿಟಿ ಇದೆ, ಅದು ಕಾಸ್ಟ್ ಏನು ತಗೋಬಹುದಾ, ಎಲ್ಲಾ ಜನ ಕೈಗೆಟೆ ಇಟ್ಕೊಂತದ, ಎಲ್ಲಾ ಕಡೆ ಸಿಗ್ತಾ ಇದೆಯಾ, ಮತ್ತೆ ಈಗ ಯಾವ್ದಾದ್ರು ಬೇರೆ ಈಗ 5G ಬರ್ತದೆ, ಅದಕ್ಕೆ ರೆಡಿ ಇದೀರಾ, ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಈ ಬೇಸಿಸ್ ಮೇಲೆ ರ್ಯಾಂಕ್ ಗಳು ಕೊಡ್ತಾ ಹೋಗುತ್ತೆ.
ನಮ್ಮ ಭಾರತದಲ್ಲಿ ಅಫೋರ್ಡಬಿಲಿಟಿ ಇದೆ, ನಮ್ಮ ಪ್ರಪಂಚದಲ್ಲಿ ಭಾರತದಲ್ಲಿ ಕಮ್ಮಿಗೆ ಸಿಗ್ತದೆ ಇಂಟರ್ನೆಟ್. ಅವೈಲಬಿಲಿಟಿ ಇದೆ, ಬಟ್ ಎಲ್ಲಾ ಕಡೆ ಇಲ್ಲ. ಇಲ್ಲಿ ನಾವು ಲ್ಯಾಗ್ ಆಗ್ತೀವಿ, ರೆಡಿನೆಸ್ ಇಲ್ಲ ನಾವು. ಓಕೆ, ಎಲ್ಲಾ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಸಿಗ್ತಾ ಇಲ್ಲ. ಓಕೆ, ಇದರಿಂದ ನಮ್ಮ ಒಂದು ಏನಾಗಿದೆ, ರ್ಯಾಂಕ್ ತುಂಬಾ ಕಮ್ಮಿ ಬಂದಿದೆ. 49ನೇ ರ್ಯಾಂಕ್ ಬಂದಿದೆ. ಟಾಪ್ 5 ಕಂಟ್ರೀಸ್ ನೋಡೋದಾದ್ರೆ ಎಷ್ಟು? ಸ್ವೀಡನ್, ಯುನೈಟೆಡ್ ಸ್ಟೇಟ್ಸ್, USA, ಸ್ಪೇನ್, ಆಸ್ಟ್ರೇಲಿಯಾ, ಹಾಂಗ್ಕಾಂಗ್. ಇದು ಟಾಪ್ 5 ಕಂಟ್ರೀಸ್. ಓಕೆ, ಭಾರತ ರ್ಯಾಂಕ್ ತಿಳ್ಕೊಳ್ಳಿ. ಯಾರು ಬಿಡುಗಡೆ ಮಾಡಿದ್ದು ಅಂತ ತಿಳ್ಕೊಳ್ಳಿ, ಫೇಸ್ಬುಕ್ ಮತ್ತೆ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್. ಓಕೆ, ಭಾರತದ ಶೀಘ್ರದಲ್ಲೇ ಯಾವ ಕಂಪನಿ ಉತ್ಪಾದನೆಯನ್ನು ಪ್ರಾರಂಭಿಸುತ್ತದೆ? ಈ ಕೆಳಗಿನ ಯಾವ ಕಂಪನಿ ತನ್ನ ಉತ್ಪಾದನೆ ಪ್ರಾರಂಭಿಸುತ್ತೆ? ಆಪಲ್, HP, ಟೆಸ್ಲಾ, ಡೆಲ್, ಮೈಕ್ರೋಸಾಫ್ಟ್. ಸೊ ಎಲ್ಲ ಇದೆ, ಇಲ್ಲಿ ಟೆಸ್ಲಾ ಇಲ್ಲ. ಸೊ ಟೆಸ್ಲಾ ಮಾಡುತ್ತೆ. ಟೆಸ್ಲಾ ಏನ್ ಮಾಡುತ್ತೆ ಸರ್? ನಾವು ಆಹ್ವಾನವನ್ನು ಕೊಟ್ಟಿದೀವಿ, ಬೆಂಗಳೂರಲ್ಲಿ ಮಾಡ್ತೀನಿ ಅಂತ ಕೂಡ ಹೇಳಿದ ಅವರು. ಬೆಂಗಳೂರಲ್ಲಿ ಪ್ಲಾಂಟ್ ಆಗ್ತೀನಿ ಅಂತ ಕೂಡ ಹೇಳಿದ್ವಿ. ಏನೋ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಕ್ ಕಾರ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್, EV ಅಂತ ಕರಿತೀವಿ. ಓಕೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಪ್ಲಾಂಟ್ ನ ಬೆಂಗಳೂರು ಸ್ಥಾಪನೆ ಮಾಡ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಟೆಸ್ಲಾ ಕಂಪನಿ. ನೆಕ್ಸ್ಟ್ ಬರ್ತೀನಿ. ಭಾರತ ಕಿರ್ಗಿಜ್ ಜಂಟಿ ಪಡೆಗಳ ವಿಶೇಷದ ಡ್ಯಾಶ್ ಆವೃತ್ತಿ ವ್ಯಾಯಾಮ ಕಂಜಾರ್ ಇತ್ತೀಚೆಗೆ ಪ್ರಾರಂಭವಾಗಿದೆ. ಇಲ್ಲಿ ಅಗೇನ್ ಎಷ್ಟನೇ ಆವೃತ್ತಿ ಅಂತಕ್ಕಿಂತ ಕಂಜಾರ್ ವ್ಯಾಯಾಮ ಯಾರ ನಡೆಯುತ್ತೆ ಅಂತ ಕೇಳ್ತೀನಿ. ಭಾರತ ಮತ್ತೆ ಕಿರ್ಗಿಸ್ತಾನ್, ಕಂಜಾರ್. ಓಕೆ, ಇವಾಗ ನಡೀತಾ ಇರೋದು ಐ ಥಿಂಕ್ಸ್ 8ನೇ ಆವೃತ್ತಿ. ಎಲ್ಲಿ ನಡೀತಾ ಇದೆ? ಕಿರ್ಗಿಸ್ತಾನದಲ್ಲಿ ನಡೀತಾ ಇದೆ. ಎಸ್, 8ನೇ ಆವೃತ್ತಿ ಕಿರ್ಗಿಸ್ತಾನದಲ್ಲಿ, ಕಿರ್ಗಿಸ್ ರಿಪಬ್ಲಿಕ್ ಇನ್ ಬಿಷಕಲ್ ನಡೀತಾ ಇದೆ. ಓಕೆ, ದಿಸ್ ಎ 2 ವೀಕ್ ಮಿಲಿಟರಿ ಎಕ್ಸರ್ಸೈಸ್. ಓಕೆ, ಟೆರರ್ ಕೌಂಟರ್ ಬಗ್ಗೆ ಇದು ಡಿಸ್ಕಸ್ ಮಾಡುತ್ತೆ. ಅದ್ರ ಬಗ್ಗೆ ಹೆಂಗ್ ರೆಡಿ ಇರಬೇಕು ಅಂತೇಳಿ ಒಂದು ವ್ಯಾಯಾಮ, ಮಿಲಿಟರಿ ಎಕ್ಸರ್ಸೈಸ್ ನಡೆಯುತ್ತೆ. ಫೈನ್. ಓಕೆ, ನೆಕ್ಸ್ಟ್ ಬಂದ್ಬೋಣ. ಯಾವ ದೇಶವು ತನ್ನ ಮೊದಲ ಮಾರ್ಸ್ ರೋವರ್ ಜುರಾಂಗ್ ಎಂದು ಹೆಸರಿಸಿದೆ? ಮಾರ್ಸ್ ಅಂದ್ರೆ ಮಂಗಳ ಗ್ರಹದಲ್ಲಿ ಒಂದು ರೋವರ್ ಕಳಿಸಿದೆ ಸರ್. ನಾವೆಂಗ್ ರೋವರ್ ಕಳಿಸಿದ್ವಿ ಮೂನ್ ಮೇಲೆ, ಫಸ್ಟ್ ಮಂಗಳ ಮೇಲೆ ಒಂದು ರೋವರ್ ಕಳಿಸಿದೆ. ಫಸ್ಟ್ ಯಾವ ಕಂಟ್ರಿ ಅದು? ಚೀನಾ. ಇವಾಗ ಅದಕ್ಕೆ ಜುರಂಗ್ ಅಂತ ಹೆಸರಿಟ್ಟಿದೆ, ಚೀನಾ. ಚೀನಾದ ಮೊದಲ ಮಾರ್ಸ್ ರೋವರ್, ಪ್ರಪಂಚದ ಅಂತ ಹೇಳ್ತಾರೆ, ಚೀನಾದ ಮೊದಲ ಮಾರ್ಸ್ ಮೇಲೆ ಇಳಿದಿರ್ತಕ್ಕಂಥ ರೋವರ್ ಇದು ಹೋಗುತ್ತೆ, ಓಡಾಡುತ್ತೆ. ಜುರಂಗ್ ಅಂತ ಹೆಸರಿಟ್ಟಿದೆ, ಚೀನಾ. ಓಕೆ, ಸಿಂಪಲ್. April 24, 2021ರಲ್ಲಿ ಕಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಯಾರು ಇತ್ತೀಚೆಗೆ ಸಾರ್ಥಕ್ ಉಪಕ್ರಮ ಉದ್ಘಾಟಿಸಿದರು? ಅಗೇನ್ ಸಾರ್ಥಕ್ ಯಾರು ಸರ್? ನಾವು ಎಜುಕೇಶನ್ ಮಿನಿಸ್ಟರ್. ಸೊ ಎಜುಕೇಶನ್ ಮಿನಿಸ್ಟರ್ ಯಾರಿದ್ದಾರೆ ಇಲ್ಲಿ? ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಸೊ ಈ ಸಾರ್ಥಕ್ ಅಂತದ್ ಏನಿಲ್ಲ ಸರ್, ಸಿಂಪಲ್. ಸಾರ್ಥಕ್ ಫುಲ್ ಫಾರ್ಮ್ ಸ್ಟೂಡೆಂಟ್ಸ್ ಟೀಚರ್ಸ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಥ್ರೂ ಕ್ವಾಲಿಟಿ ಎಜುಕೇಶನ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಥ್ರೂ ಕ್ವಾಲಿಟಿ ಎಜುಕೇಶನ್ ಅಂತ ಕರಿತೀವಿ. ಅಂದ್ರೆ ಈಗೇನು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನಿದೆ ಸರ್, ಅದಕ್ಕೋಸ್ಕರ ಈ ಸಾರ್ಥಕ್ ಅಂತಕ್ಕಂಥದ್ದು ಒಂದು ಇನಿಷಿಯೇಟಿವ್ ಇದೆ. ಈ ಇನಿಷಿಯೇಟಿವ್ ಅಡಿಗೆ ಏನ್ ಮಾಡ್ತಿದೀವಿ ನಾವು ಅಂದ್ರೆ, ಎಲ್ಲಾ ಸ್ಟಾಕ್ ಹೋಲ್ಡರ್ಸ್, ಇದಕ್ಕೆ ಯಾರ್ಯಾರು ನಾವು ಗುರುತಿಸಿದ್ವಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದಾಗ, ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲ ಇದ್ರ ಅಡಿಯಲ್ಲಿ ಏನೇನ್ ಮಾಡ್ಬೇಕೇನು ಅಂತ ನಾವು ಸೆಪರೇಟ್ ಒಂದು ಇದು ಮಾಡ್ತಾ ಇದೀವಿ. ಇದರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ಓಕೆ, ಸೊ ಅಂದ್ರೆ ನಿಮ್ಗೆ ಎಕ್ಸಾಮ್ ಏನ್ ಕೇಳ್ತಾನೆ ಅಂದ್ರೆ, ಸಾರ್ಥಕ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾನೆ. ಇದು ನ್ಯಾಷನಲ್ ಎಜುಕೇಶನ್ ಪಾಲಿಸಿಗೆ ಸಂಬಂಧಪಟ್ಟಿದ್ದು ಅಂತ ಬರೀಬೇಕು. ಅದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ ಕೇಳಬಹುದು? ಎಜುಕೇಶನ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ಟೀಕಾ ಉತ್ಸವವನ್ನು ಉತ್ತೇಜಿಸಲು ಈ ಕೆಳಗಿನವುಗಳಲ್ಲಿ ಯಾರನ್ನು ಕರೆಯಲಾಗಿದೆ? ನಿಮ್ಗೆ ಗೊತ್ತಿದೆ, ಟೀಕಾ ಉತ್ಸವ್ ಅಂತ ಅಂದ್ಬಿಟ್ಟು ಪ್ರಧಾನ ಮಂತ್ರಿ ಹೇಳಿದ್ರು. ಅದನ್ನ ಕಂಪ್ಲೀಟ್ ಆಗಿ ಆರ್ಗನೈಸ್ ಮಾಡಕ್ಕೆ ಜಿತೇಂದ್ರ ಸಿಂಗ್ ಅವ್ರನ್ನ ಕರೆದಿದ್ರು. ಓಕೆ, ರೈಟ್ ಆನ್ಸರ್ ಜಿತೇಂದ್ರ ಸಿಂಗ್. ಬಟ್ ಇಲ್ಲಿ ಯಾರನ್ನ ಕರೆದ್ರು ಅನ್ನೋಕ್ಕಿಂತ ಈ ವಾಟ್ ಇಸ್ ಟೀಕಾ ಉತ್ಸವ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಇದನ್ನ ಅವತ್ತೇ ಮಾಡಿದ್ರು ಸರ್? ಟೀಕಾ ಉತ್ಸವ ಅಂತಕ್ಕಂಥದ್ನ ವ್ಯಾಕ್ಸಿನ್ ಡ್ರೈವ್ ಅಂತ ಕರಿತೀವಿ. ಇದು ನಮ್ಮ ಭಾರತದ 2ನೇ ಪ್ರಮುಖವಾಗಿರ್ತಕ್ಕಂಥ ದೊಡ್ಡದು ಅಂತ ಕೂಡ ಹೇಳಿದ್ರು. 4 ದಿನ ಮಾಡಿರ್ತಕ್ಕಂಥದ್ದು ಸರ್. ಇದು 4 ದಿನ ಮಾಡಿದ್ದು ಯಾವಾಗ? April 11ರಿಂದ 14. ಓಕೆ, ಯಾಕೆ ಅವತ್ತೇ ಮಾಡಿದ್ರು ಸರ್? ಆನಿವರ್ಸರಿ ಆಫ್ ಜ್ಯೋತಿಬಾ ಫುಲೆ ಇರೋದು April 11. ಹಾಗಾಗಿ ಈ ಟೀಕಾ ಉತ್ಸವ ಅಂತ ಮಾಡಿದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ 3 ಪಾಯಿಂಟ್ ನ ಅವರು ಫೋಕಸ್ ಮಾಡೋದು. ಈಚ್ ಒನ್ಗೆ ಎಲ್ಲರೂ ವ್ಯಾಕ್ಸಿನ್ ಸಿಗ್ಬೇಕು, ಈಚ್ ಒನ್ ಟು ಟ್ರೀಟ್ ಒನ್, ಎಲ್ಲಾನು ಒಂದೇ ತರ ನೋಡ್ಬೇಕು, ಹೆಲ್ಪ್ ಮಾಡ್ಬೇಕು. ಓಕೆ, ಅವ್ರು ಇವ್ರು ಅಂತ ಬಿಡಬಾರ್ದು. ಎವ್ರಿ ಒನ್ ವ್ಯಾಕ್ಸಿನ್ ಸಿಗ್ಬೇಕು. ಯಾರಿಗೆ ಅಂದ್ರೆ ಎಜುಕೇಟೆಡ್ ಇರಲಿ, ಅನ್ಎಜುಕೇಟೆಡ್ ಇರಲಿ, ಎಲ್ಡರ್ ಪರ್ಸನ್ ಆಗಿರ್ಲಿ, ಯಾರಿಗೆ ಸಿಗ್ಬೇಕು. ಈಚ್ ಒನ್ ಸೇವ್ ಒನ್, ಅಂದ್ರೆ ಎಲ್ಲಾನು ಕೂಡ ನಾವು ಸೇವ್ ಮಾಡ್ಬೇಕು. ಮತ್ತೆ 4th ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಮೈಕ್ರೋ ಕಂಟಾಮಿನೆಂಟ್ ಝೋನ್ ಮಾಡ್ಕೋಬೇಕು. ಚಿಕ್ಕ ಮೈಕ್ರೋ ಕಂಟಾಮಿನೆಂಟ್ ಝೋನ್ ಮಾಡಿ, ಓಕೆ, ಕಂಟಾಮಿನೆಂಟ್ ಝೋನ್ ಮಾಡಿ ಅಲ್ಲಿ ನಾವು ಅದನ್ನ ಕೊರೋನಾ ಓಡಿಸ್ಬೇಕು. ಸೊ ಇದ್ರ ಬಗ್ಗೆ ಟೀಕಾ ಉತ್ಸವ ಅಂತ ಹೇಳಿ ಪ್ರಧಾನಮಂತ್ರಿಗಳು ಇದನ್ನ ಘೋಷಣೆ ಮಾಡಿದ್ರು. ಇಲ್ಲಿ ಮುಖ್ಯವಾದ ಏನು ಅಂತಂದ್ರೆ, ಈ ದಿನಾಂಕ ಯಾಕೆ ಮಾಡಿದ್ರು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಯಾಕಂದ್ರೆ ಜ್ಯೋತಿಬಾ ಫೂಲೆ ಅವರ ಬರ್ತಾನೆ ಸರ್ April 11 ಅದಕ್ಕೆ ಅವತ್ತು ಅವರು ಇದನ್ನ ಮಾಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. 4 ಥಿಂಗ್ಸ್ ಏನೇನು ಅಂತ ತಿಳ್ಕೋಬೇಕು, ಎಕ್ಸಾಮ್ ಅಲ್ಲಿ ಕೇಳ್ಬೋದು.
ಯಾವ ಮಾನಸಿಕ ಆರೋಗ್ಯ ಡಿಜಿಟಲ್ ವೇದಿಕೆಯನ್ನು ಸರ್ಕಾರ ಪ್ರಾರಂಭಿಸಿದೆ? ಮಾನಸಿಕ ಅಂದ ತಕ್ಷಣ ಮಾನಸ್ ಟೆಕ್ ಮಾಡ್ಬೇಕಾಗತ್ತೆ. ಸೊ ಮಾನಸಿಕ ಅಂತಂದ್ರೆ ಈ ಮೆಂಟಲಿ ಡಿಸ್ಟರ್ಬ್ ಆಗ್ತಾರಲ್ಲ ಈ ಟೈಮಲ್ಲಿ, ಸೊ ಅವ್ರಿಗೆ ಒಂದಷ್ಟು ಪ್ರೋಗ್ರಾಮ್ಸ್ಗಳು ಹೆಂಗೆ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ, ಸೊ ಒಂದು ಎಲ್ಲಾ ಏಜ್ ಗ್ರೂಪ್ ನ ಒಂದ್ ಕಡೆ ತಂದು ಏನಿದೆ ಇದನ್ನ ಡಿಸ್ಕಸ್ ಮಾಡಕ್ಕೆ ನಿಮ್ಮಾನ್ಸ್ ಆಗಿರ್ಬೋದು ಬೆಂಗಳೂರು, AFMC ಪುಣೆ, ಸಿಡ್ಯಾಕ್ ಬೆಂಗಳೂರು, ಈ 3 ಸಂಸ್ಥೆಗಳು ಸೇರ್ಕೊಂಡು ಇದನ್ನ ಒಂದು ಮಾನಸ್ ಆಪ್ ಅಂತ ಮಾಡಿದ್ದಾರೆ. ಅಲ್ಲಿ ನಮ್ಗೆ ಎಲ್ಲಾ ಒಂದು ಇದು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಬಟ್ ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಎಕ್ಸಾಮ್ ಅಲ್ಲಿ ಬರಲ್ಲ ಈ ಕ್ವಶನ್. ಯಾಕಂದ್ರೆ ಇಂಥ ಕ್ವಶನ್ಸ್ ಬೇರೆ ಒಂದೊಂದ್ಸಲ ಕೇಳಿದ್ದೇನೆ, ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದೀನಿ. ಯಾವ್ದಕ್ ಸಂಬಂಧಪಟ್ಟಿದೆ ಅಂತ ತಿಳ್ಕೊಂಡ್ರೆ ಸಾಕು. ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಏಪ್ರಿಲ್ ತಿಂಗಳ ಪ್ರಚಲಿತ ವಿದ್ಯಮಾನಗಳು ಸ್ನೇಹಿತರೆ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿರ್ತೀನಿ. ಇಷ್ಟ ಲೈಕ್ ಮಾಡಿ. ಪ್ಲೇಲಿಸ್ಟ್ ನನ್ನ ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೇನೆ. ಈ 2021 ಪ್ರಚಲಿತ ವಿದ್ಯಮಾನಗಳ ಪ್ಲೇಲಿಸ್ಟ್. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.